ಈಗ ಆರಂಭವಾಗ್ತಾ ಇದೆ ದೇಶದ ಅತಿ ದೊಡ್ಡ ಮೊಕದ್ದಮೆ ಆಪ್ಕಿ ಅದಾಲತ್ ರಜತ್ ಶರ್ಮಾ ಅವರೊಂದಿಗೆ. ನಮಸ್ಕಾರ, ಆಪ್ಕಿ ಅದಾಲತ್ಗೆ ಸ್ವಾಗತ. ಆಪ್ಕಿ ಅದಾಲತ್ನಲ್ಲಿ ಇವತ್ತು ಬಂದಿರುವಂತ ನಮ್ಮ ಅತಿಥಿ ಕ್ರಿಕೆಟ್ ಜಗತ್ತಿನ ಎಂತ ಒಬ್ಬ ತಾರೆ ಅಂತಂದ್ರೆ, ಅವರು ಮೈದಾನಕ್ಕೆ ಬರ್ತಿದ್ದಾಗೆ ನಿಮ್ಮನ್ನ ಸಾಕಷ್ಟು ಎಂಟರ್ಟೈನ್ ಮಾಡ್ತಾರೆ, ಸಾಕಷ್ಟು ಮನರಂಜಿಸ್ತಾರೆ. T20 ಇರ್ಬೋದು, ಒನ್ ಡೇ ಇರ್ಬೋದು, ಟೆಸ್ಟ್ ಮ್ಯಾಚ್ ಇರ್ಬೋದು. ಇವರು ಮೈದಾನಕ್ಕೆ ಇಳಿದಾಗ ಇವರ ಬ್ಯಾಟಿಂಗ್ ಅನ್ನ ನೋಡಿ ದೊಡ್ಡ ದೊಡ್ಡ ಬೌಲರ್ಗಳಿಗೂ ಬೆವರಿಳಿಯುತ್ತೆ. ಪ್ಲೀಸ್ ವೆಲ್ಕಮ್ ಟೀಮ್ ಇಂಡಿಯಾದ ಅದ್ಭುತ ಬ್ಯಾಟ್ಸ್ಮನ್ ಶಿಖರ್ ಧವನ್. ಮತ್ತೆ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಜಡ್ಜ್ ಆಗಿ ಬಂದಿದ್ದಾರೆ ಟೈಮ್ಸ್ ಆಫ್ ಇಂಡಿಯಾದ ಸ್ಪೋರ್ಟ್ಸ್ ಎಡಿಟರ್ ಅಲೋಕ್ ಸಿನ್ಹಾ. ಪ್ಲೀಸ್ ವೆಲ್ಕಮ್ ಅಲೋಕ್ ಸಿನ್ಹಾ. ಇವತ್ತಿನ ಮೊಕದ್ದಮೆಯನ್ನ ಶುರು ಮಾಡೋದಕ್ಕಿಂತ ಮೊದಲು ನಮ್ಮ ಜಡ್ಜ್ ಅಲೋಕ್ ಸಿನ್ಹಾ ಅವರ ಅನುಮತಿ ಪಡಿತಾ ಇದ್ದೇನೆ ಇವತ್ತಿನ ಕಾರ್ಯಕ್ರಮ ಶುರು ಮಾಡೋದಕ್ಕೆ. ವಿಚಾರಣೆನ ಶುರು ಮಾಡಿ. ಬನ್ನಿ, ಹಾಗಿದ್ರೆ ಶುರು ಮಾಡೋಣ. ಇವತ್ತಿನ ಮೊಕದ್ದಮೆ ಆಪ್ಕಿ ಅದಾಲತ್ನಲ್ಲಿ ಮೊದಲ ಆರೋಪ ಶಿಖರ್ ಧವನ್ ಅವರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಟೀಮ್ ಇಂಡಿಯಾದ ಓಪನಿಂಗ್ ಬ್ಯಾಟ್ಸ್ಮನ್ ಶಿಖರ್ ಧವನ್ ಮೇಲಿರುವ ಆರೋಪವೆಂದರೆ ಇವರು ತುಂಬಾ ತರ್ಲೆ ಎಂಬುದು. ಶಿಖರ್ ಅವರೇ, ನಾನು ಕೇಳ್ಪಟ್ಟೆ ನೀವು ಚಿಕ್ಕವರಿದ್ದಾಗ ನೀವು ಜನಗಳ ಲೆಟರ್ ಬಾಕ್ಸ್ ಅಲ್ಲಿ ಬಾಂಬ್ ಇಡ್ತಾ ಇದ್ರಂತೆ. ಹೌದು, ಖಂಡಿತ. ಚಿಕ್ಕ ವಯಸ್ಸಲ್ಲಿದ್ದಾಗ ಯಾವಾಗಲೂ ದೀಪಾವಳಿ ಬಂದಾಗ ಈ ಒಂದು ಗೇಮ್ ಆಡ್ತಾರಲ್ಲ, ಯಾವಾಗ್ಲೂ ಅಟಮ್ ಬಾಂಬ್ನ ತೊಗೊಂಬಂದು ಒಂದು ಲೆಟರ್ ಬಾಕ್ಸ್ ಒಳಗಡೆ ಹಾಕಿ ಆ ಇಡೀ ಬಾಕ್ಸ್ನೆಲ್ಲ ಹೊಡೆದಾಗ್ತಾ ಇದ್ದೆ ನಾನು ಅವಾಗ. ಮತ್ತು ನಾನು ಆಮೇಲೆ ಎಷ್ಟೋ ಜನಕ್ಕೆ ಸಡನ್ನಾಗಿ ನಾಲೆ ಒಳಗಡೆ ಹಾಕ್ಬಿಡ್ತಿದ್ದೆ ಲೆಟರ್ನ. ಆಮೇಲೆ ಟಪ್ ಅಂತ ಹೊಡಿತಾ ಇತ್ತು. ಆ ಬಾಂಬ್ಗಳು ಹೊಡೆದಾಗ ಎಲ್ಲರೂ ಜನ ಏನಾಯಿತು ಅಂತ ಹೆದರ್ಕೊಂಡಾಗ ನೋಡಿ ಇಲ್ಲೇನೋ ಬಂದಿದೆ ಅಂತ ಅವ್ರನ್ನೇ ಆಟ ಆಡಿಸ್ತಾ ಇದ್ದೆ. ಈ ಥರದ್ದೆಲ್ಲ ಒಂದಷ್ಟು ತರಲೆಗಳನ್ನು ಮಾಡಿದ್ರೆ ಒದೇನೂ ಬಿದ್ದಿರ್ಬೇಕು. ಖಂಡಿತವಾಗ್ಲೂ ಬಹಳಷ್ಟು ಒದೆಗಳು ತಿಂದಿದ್ದೀನಿ ನಾನು. ಮತ್ತು ಆ ಟೈಮಲ್ಲೆಲ್ಲ ನಾನು ಮಾಡ್ತಿದ್ದ ತರಲೆಗಳಿಗೆಲ್ಲ ತುಂಬ ಚೆನ್ನಾಗಿ ಒದೆ ಬೀಳ್ತಾಯಿತ್ತು. ನನಗೆ ತುಂಬ ಹೊತ್ತು ಆಟ ಆಡ್ತಾಯಿದ್ದೆ, ಪಾಠ ಓದ್ತಿರ್ಲಿಲ್ಲ ನಾನು. ಆವಾಗಲೂ ಕೂಡ ನನಗೆ ಒದೆ ಬೀಳ್ತಾಯಿತ್ತು. ಮತ್ತು ನನಗೆ ತುಂಬ ಆಲಸ್ಯ ಇತ್ತು. ಮತ್ತೆ ನಿಮ್ಮ ತಂದೆಯವರು ಹೇಳ್ತಾ ಇದ್ರು ಓದು ಅಂತ. ಹೌದು, ಖಂಡಿತವಾಗ್ಲೂ ಅವರೆಲ್ಲರೂ ನಾನು ತುಂಬ ಚೆನ್ನಾಗಿ ಓದಬೇಕು ಅಂತಲೇ ಆಸೆ ಪಡ್ತಾಯಿದ್ರು, ಚೆನ್ನಾಗಿ ಒಳ್ಳೆ ಮಾರ್ಕ್ಸ್ ತೊಗೋಬೇಕು ಅಂತ. ಆದರೆ ಓದು ಅಷ್ಟಾಗಿ ನನ್ನ ತಲೆಗೆ ಹತ್ತಲಿಲ್ಲ. ನಾನು ಹೇಳ್ತಾಯಿದ್ದೆ, ಆಟ ಆಡೋಕ್ಕೆ ಹೋಗ್ತಿದ್ದೆ, ಆದರೂ ಕೂಡ ಓದೋದು ಬಿಡ್ತಿರ್ಲಿಲ್ಲ. ಆದರೂ ಒಂದು 2-3 ಗಂಟೆ ಓದಿದ ನಂತರ ಕೂಡ ತುಂಬ ಶಕ್ತಿ ಮೀರಿ ಪ್ರಯತ್ನ ಮಾಡ್ತಾಯಿದ್ದೆ. ಎಲ್ಲ ಓದ್ತಾ ಇದ್ದೆ. 3 ಗಂಟೆಗಳ ಕಾಲ ಓದಿದ್ಮೇಲೆ 10 ನಿಮಿಷದಲ್ಲ ಮರ್ತೋಗ್ತಾಯಿದ್ದೆ. ಅವಾಗ ನನಗೆ ಅರ್ಥ ಆಗ್ತಿಲ್ಲ ಏನು ಮಾಡಬೇಕು ಅಂತ. ಮತ್ತೆ ನಾನು ಕೇಳ್ಪಟ್ಟೆ ನಿಮ್ಮ ತಾಯಿಯವರು ಎಲ್ಲಾದರೂ ಹೊರಗೆ ಹೋಗ್ಬೇಕಾದ್ರೆ ನಿಮ್ಮನ್ನ ಮನೆಯಲ್ಲೇ ಲಾಕ್ ಮಾಡಿ ಹೋಗ್ತಿದ್ರಂತೆ, ತಲೆಹರಟೆ ಮಾಡದೇ ಇರಲಿ. ಹೌದು. ನಮ್ಮಮ್ಮ ಯಾವಾಗಲಾದರೂ ದಿನಸಿ ಐಟಮ್ಸ್ ಏನಾರು ತರೋದಕ್ಕೆ ಅಂತ ಅಂಗಡಿಗೆ ಹೋದಾಗ ನಾನು ತುಂಬ ಚಿಕ್ಕವನಿದ್ದೆ ಆಗ, ಯಾಕಂದರೆ ಮನೇಲೂ ಕೂಡ ನಾನೇ ಚಿಕ್ಕವನಲ್ವಾ. ಹಾಗಾಗಿ ಆವಾಗ ನನ್ನ ಲಾಕ್ ಮಾಡ್ಕೊಂಡು ಹೋಗ್ತಾಯಿದ್ರು. ಆವಾಗ ನನ್ನ ಫ್ರೆಂಡ್ಸ್ ಎಲ್ಲ ಅಲ್ಲಿರೋರೆಲ್ಲ ಹತ್ತಿರದಲ್ಲಿ ಬರೋರು, ಬಾ ಆಟ ಆಡೋಣ ನಾವು ಅಂತ ಹೇಳಿ. ಕ್ರಿಕೆಟ್ ಆಡಬೇಕು ಅಂತ ಹೇಳಿದಾಗ ಅವಾಗ ಬ್ಯಾಟ್ ಕೊಡು ಅಂತ ಕೇಳೋರು. ನನ್ನ ಬ್ಯಾಟು ಅಂದರೆ ನನಗೆ ತುಂಬ ಇಷ್ಟ ಆವಾಗ. ನಾನು ಮೆಲ್ಲಿಗೆ ಹತ್ತಿ ಅವಾಗ ಅವ್ರಿಗೆ ಬ್ಯಾಟನ್ನ ಎತ್ಕೊಡ್ತಾಯಿದ್ದೆ. ಬ್ಯಾಟ್ ಕೊಟ್ಟ ಮೇಲೆ ನನಗೂ ಮನಸ್ಸಾಗ್ತಿರಲಿಲ್ಲ, ನಾನು ಆಟಾಡಬೇಕು ಅನ್ಸುತ್ತೋ. ಆವಾಗ ಹೇಳ್ತಿದ್ದೆ, ನಿನ್ನ ಬಟ್ಟೆ ಈ ಕಡೆ ಕೊಡು, ನಾನು ಹಿಡ್ಕೊ, ನಾನು ನಿಧಾನಕ್ಕೆ ಇಳಿತೀನಿ ಮೇಲಿಂದ ಅಂತ. ಫಸ್ಟ್ ಫ್ಲೋರಿಂದ ಕೆಳಗೆ ಇಳ್ಕೊಂಡು ಹೋಗ್ತಾ ಇದ್ದೆ. ಆಮೇಲೆ ಈಚೆ ಬಂದೆ ನಾನು. ಅಲ್ಲಿಂದ ಬಂದು ಇಮಿಡಿಯೇಟಾಗಿ ಕ್ರಿಕೆಟ್ ಆಡೋಕ್ಕೆ ಶುರು ಮಾಡ್ತಾಯಿದ್ದೆ. ನಮ್ಮ ತಾಯಿ ಬಂದು ನೋಡಿದ್ರು. ಆಮೇಲೆ ಇಮಿಡಿಯೇಟಾಗಿ ನೋಡಿದ್ರೆ ಒಳಗಡೆ ಇದ್ದವನು ಈಚೆ ಹೇಗೆ ಬಂದ ಇವನು ಅಂತ. ಅವಾಗ ಬಿತ್ತು ಸರಿಯಾಗಿ. ಆಮೇಲೆ ಮಮ್ಮಿ ಕರೆಯೋರು, ಬಾ ಮನೆಗೆ ಹೋಗೋಣ, ಬಾ ಇಲ್ಲಿ ಅಂತ ಕರೆಯೋರು. ಮನೆಗೆ ಹೋಗಿದ್ದ ಕೂಡಲೇ ಸರಿಯಾಗಿ ಒದೆಗಳು ಬೀಳ್ತಾಯಿತ್ತು. ಆದರೆ ಅಮ್ಮ ಹೊಡೆಯೋದು ನನಗೇನಂತ ವ್ಯತ್ಯಾಸ ಬರ್ತಿಲ್ಲ, ಯಾಕಂದರೆ ನಾನು ತುಂಬ ಅಭ್ಯಾಸ ಆಗೋಗಿತ್ತು ಅವಾಗಲೇನೆ. ಅಪ್ಪ ಹೊಡೆದ್ರೆ ಮಾತ್ರ ಒಂದು ಸ್ವಲ್ಪ ಕೋಪ ಬರ್ತಾಯಿತ್ತು, ಆದರೆ ಅಮ್ಮ ಹೊಡೆದ್ರೆ ಏನೂ ಬೇಜಾರಾಗ್ತಿಲ್ಲ ನನಗೆ, ನಗ್ತಾ ಇರ್ತಿದ್ದೆ. ಪರವಾಗಿಲ್ಲ. ಬಬ್ಬುಗೆ ಯಾವಾಗ ಗೊತ್ತಾಯ್ತು ನಾನು ಒಳ್ಳೆ ಕ್ರಿಕೆಟರ್ ಆಗ್ಬೋದು? ಬಬ್ಬುಗೆ ಯಾವಾಗ ಅರ್ಥ ಆಯಿತು ಅಂತ ಹೇಳಿದ್ರೆ, ನಾನು ಯಾವಾಗ ಅಂಡರ್-16 ಟೀಮಲ್ಲಿ ಡೆಲ್ಲಿಲಿ ಆಟ ಆಡಿದ್ನೋ ಆವಾಗ. ಅದಾದಮೇಲೆ 1 ವರ್ಷ ಆಡಿದೆ, ಮತ್ತು ಮುಂದೆ 2 ವರ್ಷ ಆಡಿದೆ. ಆಮೇಲೆ ನಾನು ಡ್ರಾಪ್ ಆಗೋದೆ ಅಲ್ಲಿಂದ. ಆಮೇಲೆ ನನಗನ್ನಿಸ್ತು, ಇಲ್ಲ ನಾನು ಇದಕ್ಕೆ ಯೂಸ್ಡ್ ಆಗಿದ್ದೀನಿ ಅಂತ ಹೇಳಿ. ಆಮೇಲೆ ಅದಾದಮೇಲೆ ಮತ್ತೆ ಮುಂದಿನ ವರ್ಷ ಬಂದು ನಾನು ಅಲ್ಲಿ ಆಟ ಆಡಿದಾಗ ಚೆನ್ನಾಗಿ ರನ್ ಸ್ಕೋರ್ ಮಾಡಿದಾಗ ನನಗನ್ನಿಸ್ತು, ಎಸ್ ನಾನು ಆಡಬಲ್ಲೆ ಅಂತ. ಆದರೆ ಈ ಮಾತು ನಿಜನ? ಕೆಲವರು ಡ್ರಾಪ್ ಆಗಿದ್ರಿಂದ ನಿಮಗೆ ಚಾನ್ಸ್ ಸಿಕ್ತು ಅಂತ? ಖಂಡಿತವಾಗ್ಲು. ಯಾಕಂದರೆ ಅಂಡರ್-16 ನಾನು ಆಡಬೇಕಾದ್ರೆ ನನಗೆ 1-2 ಮ್ಯಾಚ್ ಸಿಕ್ತಲ್ಲ, ಆವಾಗ ನಾನು ರನ್ ಸ್ಕೋರ್ ಮಾಡೋಕ್ಕಾಗದೆ ನಾನು ಡ್ರಾಪ್ ಆಗೋಗಿದ್ದೆ. ಮತ್ತು ನಾನು ಆಮೇಲೆ ಮುಂದಿನ ವರ್ಷ ಬರೋ ವರ್ಷದಲ್ಲಿ ನನಗೆ ಸ್ವಲ್ಪ ವಯಸ್ಸಾಗೋಗಿತ್ತಲ್ಲ, ಆವಾಗ ಸೀನಿಯರ್ಸ್ಗಳು ಇದ್ದರು. ಆವಾಗ ನನಗೆ ಚಾನ್ಸ್ ಸಿಕ್ತು. ಆಮೇಲೆ ಆ ವರ್ಷ ನಾನು ಅಂಡರ್-16 ಆಡಬೇಕಾದ್ರೆ ನನಗೊಂದು ಒಳ್ಳೆ ಅವಕಾಶ ಸಿಕ್ಕಿತ್ತು. ಮತ್ತು ಅಂಡರ್-17 ಏಷ್ಯಾ ಕಪ್ ಕೂಡ ಆಟ ಆಡ್ಕೊಂಬಂದೆ ಬಾಂಬೆಲಿ. ಆಮೇಲೆ ನನಗೆ 100% ಪಕ್ಕ ಆಯಿತು ನಾನು ಆಟ ಆಡಬಲ್ಲೆ ಅಂತ ಹೇಳಿ. ಅವಾಗ ಮತ್ತೆ ಟೆಸ್ಟಲ್ಲೂ ಕೂಡ ನಿಮಗೆ ಯಾವಾಗ ಅವಕಾಶ ಸಿಕ್ತು ಅಂದರೆ ವೀರೇಂದ್ರ ಸೆಹ್ವಾಗ್ ರೆಸ್ಟ್ ತಗೊಂಡಾಗ, ಜಾಗ ಖಾಲಿ ಇತ್ತು, ನೀವಾಗ ಫಿಟ್ ಆದ್ರಿ.
ಹೌದು ಸರ್. ಅದೇನಾಯಿತು ಅಂತ ಹೇಳಿದ್ರೆ ಅವತ್ತು ಟೆಸ್ಟ್ ಮ್ಯಾಚಲ್ಲಿ 2013ರಲ್ಲಿ ವೀರುಭಾಯಿ ಆಟ ಆಡ್ತಾಯಿದ್ರು. ಆವಾಗ ಅವರು ಅವ್ರು 2 ಮ್ಯಾಚ್ ಆಡಿದ್ರು. ಅದಾದಮೇಲೆ 3ನೇ ಮ್ಯಾಚಿಗೆ ಇರಲಿಲ್ಲ ಅವರು ಆವಾಗ ಆ ಟೈಮಲ್ಲಿ ನನಗೆ ಅವಕಾಶ ಸಿಕ್ತು ಆಟ ಆಡೋದಕ್ಕೆ. ಮತ್ತು ಆ ಒಂದು ಟೆಸ್ಟ್ ಮ್ಯಾಚ್ ಇತ್ತಲ್ಲ, ಅದು 2010ರಲ್ಲಿ ಒಡಿಯಾದಲ್ಲಿ ಆಗಿದ್ದದು. ಸೊ ಅದರಲ್ಲಿ ಆ ಟೆಸ್ಟ್ ಮ್ಯಾಚ್ ನಡೀತಾ ಇತ್ತಲ್ಲಿ. ಆವಾಗ ವೀರುಭಾಯಿ ಮತ್ತು ಇನ್ನೊಬ್ಬರು ಆಟ ಆಡಿರಲಿಲ್ಲ. ಸೊ ಆವಾಗ ನನಗೆ ಅವಕಾಶ ಸಿಕ್ತು ಅಲ್ಲಿ ಆಡೋದಕ್ಕೆ. ಹೌದು, ಒನ್ ಡೇನಲ್ಲಿ. ಒನ್ ಡೇ ಮೇಲೂ ಸಿಕ್ತು ನನಗೆ. ಮತ್ತೆ ಅದೇ ಒನ್ ಡೇನಲ್ಲಿ ನೀವು ಡೆಬ್ಯೂ ಆಗಿದ್ದು ಮತ್ತೆ ಒಳ್ಳೆ ರನ್ ಮಾಡಿದ್ರಿ. ಇಲ್ಲ, ಒನ್ ಡೇಲಿ ನಾನು ಡೆಬ್ಯೂ ಆಗಿ ಆಟ ಆಡಿದಾಗ ನಾನು 0 ಔಟ್ ಆಗೋಗಿದ್ದೆ. ಆಮೇಲೆ ನಾನು ವಾಪಸ್ ಬರಬೇಕಾದ್ರೆ ಅಲ್ಲಿ ನಕ್ಕೊಂಡು ವಾಪಸ್ ಬರ್ತಾ ಇದ್ದೆ. ಅನ್ಕೊಳ್ತಾ ಇದ್ದೆ ಮನಸ್ಸಲ್ಲಿ, ನಾನು ಏನೋ ಮಾಡ್ಬಿಡ್ತೀನಿ, ಹಂಗೆ ಮಾಡ್ಬಿಡ್ತೀನಿ, ಹಿಂಗೆ ಮಾಡ್ತೀನಿ ಅಂದ್ಕೊಂಡಿದ್ದೆ. ನೋಡಿದ್ರೆ 0 ಔಟ್ ಆಗೋದ್ನಲ್ಲ ಅಂತ. ಸೊ ಆವಾಗ ನಗ್ತಾ ಒಳಗೊಟ್ಟೋದೆ ನಾನು ಅಷ್ಟೇ. ಆ ಸೀರೀಸಲ್ಲಿ ಇನ್ನೊಂದು ಮ್ಯಾಚು ಕೂಡ ಆಯಿತು. ಅದರಲ್ಲಿ ನಾನು ಮೊದಲನೇ ಅವಕಾಶ ನನಗೂ, ಅದು ನನ್ನ ಡೆಬ್ಯೂ ಮ್ಯಾಚು. ಸೊ ಹಿಂದಿನ ದಿನ ನಾನು ಯೋಚನೆ ಮಾಡ್ತಾ ಇದ್ದೆ, ನಾನು ಒಂಥರ ಕರೋಡ್ಪತಿ ಆಗೋಗಿದ್ದೀನಿ. ಅಂದರೆ ಎಲ್ರಿಗೂ ಇರುತ್ತಲ್ಲ, ಇಂಡಿಯಾಗೋಸ್ಕರ ಮ್ಯಾಚ್ ಆಡಬೇಕು, ನಾಳೆ ಮ್ಯಾಚು, ನಾನು ಆಡ್ತಾ ಇದ್ದೀನಿ ಅಂತೆಲ್ಲ. ಆಗ ನಿದ್ದೆನೇ ಬರಲಿಲ್ಲ, ಪೂರ್ತಿ ರಾತ್ರಿ ನಿದ್ದೆನೇ ಬರಲಿಲ್ಲ ನನಗೆ. ಸೊ ಇನ್ನು ಪೂರ್ತಿ ದಿನ ನಿದ್ದೆ ಮಾಡಿಲ್ಲ ನಾನು. ಆ ಟೆನ್ಷನ್ಗೆ ಎನರ್ಜಿ ಡ್ರೈನ್ ಆಗೋಕ್ಕೆ ಶುರುವಾಯಿತು ನಂಗೆ ಮಾರನೇ ದಿನ ಮ್ಯಾಚಲ್ಲಿ. ಆಮೇಲೆ ಬೆಳಿಗ್ಗೆ ಎದ್ದು ನೋಡಿದ್ರೆ ಮಳೆ ಅಲ್ಲಿ. ಸೊ ಮ್ಯಾಚ್ ಕೋಲ್ಡ್ ಆಫ್ ಆಗೋಯಿತು. ಸೊ ನನಗೆ ಹಬ್ಬ ದೇವರೇ ಅನ್ನಿಸ್ತು. ಸೊ ನಿದ್ದೆನೂ ಮಾಡಿಲ್ಲ, ಮ್ಯಾಚು ಕ್ಯಾನ್ಸಲ್ ಆಯಿತು. ಸೊ ನೆಕ್ಸ್ಟ್ ಮ್ಯಾಚಿಗೆ ನಾನು ಖಂಡಿತವಾಗ್ಲೂ ಒಂದು ಸ್ಲೀಪಿಂಗ್ ಪಿಲ್ ತೊಗೊಂಡ್ಬಿಡ್ಬೇಕು ಅಂದ್ಕೊಂಡೆ. ಅಟ್ಲೀಸ್ಟ್ ಮಲ್ಕೋತೀನಲ್ಲ 8 ಅವರ್, ನನ್ನ ನಿದ್ದೆ ಆಗುತ್ತೆ. ಅಂದ್ರೆ ನಿಮ್ಮ ಮಾತಿನ ಅರ್ಥ ಏನು ಅಂದ್ರೆ, ನೀವು ಮೊದಲನೇ ಮ್ಯಾಚ್ ಆಡಿದಾಗ ಹುಡುಗಾಟ ಇರಲಿಲ್ಲ, ನರ್ವಸ್ನೆಸ್ ಜಾಸ್ತಿ ಇತ್ತು. ಖಂಡಿತವಾಗ್ಲೂ ಅಂದರೆ ತುಂಬ ನರ್ವಸ್ ಆಗೂ ಇದ್ದೆ, ಎಕ್ಸೈಟ್ಮೆಂಟು ಇತ್ತು. ಹಾಗೆ ಜೊತೆಲಿ ಏನು ಮಾಡಬೇಕು ಅನ್ನೋದೆಲ್ಲ ಏನೂ ತಲೆಯಲ್ಲಿ ಇರ್ತಿರ್ಲಿಲ್ಲ. ಸೊ ಬ್ಲ್ಯಾಂಕ್ ಆಗಿರ್ತಿದ್ವಿ. ಸೊ ಹಂಗೆ ಬಂದಿದ್ದಕ್ಕೆ ಅನ್ಸುತ್ತೆ ಇಲ್ಲಿವರೆಗೂ ಬರೋದಕ್ಕೆ ಸಾಧ್ಯ ಚೆನ್ನಾಗಿ ಆಗಿದೆ. ಆಡೋದಕ್ಕೆ ಶುರು ಮಾಡಿದ್ಮೇಲೆ ತುಂಟಾಟ ಮಾಡೋದಕ್ಕೆ ಶುರು ಮಾಡಿದ್ರಿ. ಹೌದು, ಖಂಡಿತ. ಯಾಕಂದರೆ ಅದು ನನ್ನ ಸೋಲ್ ಕ್ಯಾರೆಕ್ಟರ್ ಅನ್ಸುತ್ತೆ. ಖಂಡಿತವಾಗ್ಲೂ ಹಂಗೆ ಬಂತು ಒಳಗಿಂದ. ಮೊದಲಿಂದನೂ ನಾನು ಅದೇ ರೀತಿಯಾದಂಥ ವ್ಯಕ್ತಿತ್ವ ನಂದು. ಸೊ ಆಗ ಅದೇ ರೀತಿನೇ ಇದ್ದಿದ್ರಿಂದ ಬಬ್ಬುನ ಒಳ್ಳೆದಾಯ್ತು. ಗಬ್ಬರ್ ಹಾ. ಸಿಂಗ್ ಅಂತ ಹೇಳೋದಕ್ಕೆ ಶುರು ಮಾಡಿದ್ರು. ಹೌದು, ನಿಜ. ಯಾಕಂದರೆ ಗಬ್ಬರ್, ನನ್ನ ಕ್ರಿಕೆಟಲ್ಲಿ ಎಷ್ಟೋ ಜನ ನನ್ನ ಗಬ್ಬರ್ ಅಂತಲೇ ಕರೀತಾರೆ. ಮತ್ತು ಶಿಖರ್ ಅಂತ ಕಡಿಮೆ ಜನ ಕರೀತಾರೆ, ನನ್ನ ಎಲ್ಲರೂ ಗಬ್ಬರ್ ಅಂತಲೇ ಕರೆಯೋದು. ಸೊ ಸ್ಟೇಡಿಯಮ್ಮಲ್ಲೆಲ್ಲ. ಸೊ ಅದು ಕೂಡ ಸ್ಟೋರಿನೇ. ನಾನು ರಣಜಿ ಟ್ರೋಫಿಲಿ ಆಡಬೇಕಾದ್ರೆ ಆವಾಗ ಸಿಲಿಪೋನಲ್ಲಿ ಕೂತ್ಕೊಂಡಿರ್ತಿದ್ದೆ. ಆವಾಗ ಏನನ್ಸುತ್ತೆ, ಬೇರೆ ಟೀಮವರು ಪಾರ್ಟ್ನರ್ಶಿಪ್ ಮಾಡ್ತಾಯಿದ್ರು, ಲಾಂಗ್ ಟರ್ಮ್ ಮಾಡ್ತಾಯಿದ್ರು ಅಂದರೆ ಎಲ್ರಿಗೂ ಖುಷಿ ಆಗುತ್ತೆ. ಅವಾಗೆಲ್ಲ ಕೂಗೋರು ತುಂಬ ಚೆನ್ನಾಗಿ, ನನ್ನ ಮಗನೇ ಚೆನ್ನಾಗಿ ಆಡೋ ಅಂತೆಲ್ಲ. ನಾವು ಅವಾಗ ಏನಂತ ಹೇಳೋದು, ನಾನು ಯಾರಿಗೂ ಏನೂ ಮಾತಾಡೋಕ್ಕಾಗಲ್ಲ ಅಲ್ವಾ. ಸೊ ಆವಾಗ ಎಲ್ಲರೂ ನಾನು ಕೂಗೋದನ್ನು, ಕೋಪ ಮಾಡ್ಕೊಳ್ಳೋದನ್ನ ನೋಡಿ ನನ್ನ ಕೋಚು ಇದ್ರು ವಿಜಯ್ ಅಂತ ಹೇಳಿ, ಅವರು ಕೂಡ ಆವಾಗ ಹೆಸರು ಹೇಳಿದ್ರು, ಇವನು ಶಿಖರ್ ಅಲ್ಲ, ಇವನು ಗಬ್ಬರ್ ಅಂತ. ಆಗ ಪ್ಲೇಯರ್ಸ್ ಮೇಲೆ ನೀವು ಡೈಲಾಗ್ ಹೇಳೋದಕ್ಕೆ ಶುರು ಮಾಡಿದ್ರಿ. ಖಂಡಿತವಾಗ್ಲೂ ಏನೂ ಮಾಡೋಕ್ಕಾಗಲ್ಲ. ಇವಾಗ ಒಂದು ಜಾಗದಲ್ಲಿ ನಾವು ಇರಬೇಕು ಅಂತ ಹೇಳಿದಾಗ ನಮ್ಮ ಐಡೆಂಟಿಟಿನ ನಾವೇ ಪ್ರೂವ್ ಮಾಡ್ಕೋಬೇಕು. ಮತ್ತೆ ನಾವೀಗ ನೀವು ಯಾವುದೇ ಕ್ಯಾಚನ್ನ ತಗೊಂಡಾಗ ನಮಗೆ ಒಂದು ಆಕ್ಷನ್ ನೋಡೋದಕ್ಕೆ ಸಿಗುತ್ತೆ. ಅದೇನಂದ್ರೆ ಒಂದು ಕೈನ ಮೇಲ್ ತೆಗೆದು ಹೌದು. ಕಬಡ್ಡಿ ತರ. ಖಂಡಿತ ಅದನ್ನೆಲ್ಲ ನಾನು ತುಂಬ ಮನಸ್ಸಿಂದ ಮಾಡ್ತೀನಿ. ಆಮೇಲೆ ಕೆಲವೊಮ್ಮೆ ನನಗೆ ಗಂಡಸು ಅನ್ನೋ ಫೀಲ್ ಬಂದ್ಬಿಡುತ್ತೆ. ಅವಾಗಲೇ ಪಟ್ ಅಂತ ಅದನ್ನ ಹೊಡಿಬೇಕು ಅಂತ ಅನ್ಸುತ್ತೆ. ಆಮೇಲೆ ಅಗ್ರೆಷನ್ ಕೂಡ ಈಚೆ ಬಂದ್ಬಿಡುತ್ತೆ. ಅದು ಸಾಧಾರಣವಾಗಿ ಬರುತ್ತೆ, ಆದರೆ ಯಾರಿಗೂ ಬೇಜಾರು ಮಾಡಲ್ಲ ಅದರಿಂದ ನಾನು. ಸೊ ಎದುರುಗಡೆ ಅವನು ಏನನ್ನ ನನಗೆ ಆ ರೀತಿ ಔಟ್ ಮಾಡ್ದ ಅಂತ ಹೇಳಿದ್ರೆ ನನಗೂ ಅದು ಮನಸ್ಸಲ್ಲಿ ಹೌದಾ? ಅನ್ನಿಸ್ತಾ ಇರುತ್ತೆ. ಹೌದು, ನಾನು ಮಾಡ್ತೀನಿ ನೋಡು ಅಂತ ಹೇಳಿ ಅವಾಗ ನಗ್ತೀನಿ ಅಷ್ಟೇ. ಸರ್, ನಾನು ಕ್ರಿಕೆಟ್ ಆಡ್ತೀನಿ. ಆದರೆ ನಾನು ಓದೋದನ್ನ ಮತ್ತು ಕ್ರಿಕೆಟ್ನ ಎರಡನ್ನೂ ಮ್ಯಾನೇಜ್ ಮಾಡೋದಕ್ಕಾಗ್ತಾ ಇಲ್ಲ. ನೀವು ಓದ್ತಾ ಇದ್ದಾಗ ಅದನ್ನು ಹೇಗೆ ಮ್ಯಾನೇಜ್ ಮಾಡ್ತಿದ್ರಿ? ಓದೋದು ಬಹಳ ಮುಖ್ಯ. ಆಮೇಲೆ ನಿಮ್ಮ ಸ್ಕೂಲ್ ಟೈಮ್ ಏನಿರುತ್ತಲ್ಲ, ನಾವೇನು ಮಾಡ್ತಿದ್ವಿ ಅಂತ ಹೇಳಿದ್ರೆ, ಆವಾಗ ಸ್ಕೂಲ್ ಮುಗಿದ್ಮೇಲೆ ಒಂದು 2 ಅವರು ಕ್ರಿಕೆಟ್ ಆಡೋದಕ್ಕೆ ಅಂತ ಹೋಗ್ತಾ ಇದ್ವಿ. ಆಮೇಲೆ ಅದನ್ನು ಮುಗಿಸ್ಕೊಂಡು ಮನೆಗೆ ಬಂದಮೇಲೆ ಒಂದು ಸ್ವಲ್ಪ ಹೊತ್ತು ಓದೋದು ಮಾಡೋದು, ಒಂದು ಸ್ವಲ್ಪ ಕೆಲಸ ಮಾಡ್ತಾಯಿದ್ವಿ. ಸೊ ಎರಡನ್ನೂ ಬ್ಯಾಲೆನ್ಸ್ ಮಾಡೋದು ಬಹಳ ಮುಖ್ಯ. ಸೊ ಹಾಗಾಗಿ ಇನ್ನಷ್ಟು ಹೆಚ್ಚು ಎಫರ್ಟ್ ಹಾಕಬೇಕು ಅನಿಸುತ್ತೆ ನೀವು ಈ ಕಡೆಯಿಂದ. ಸೊ ಓದೋದು ತುಂಬ ಮುಖ್ಯ ಆಗುತ್ತೆ. ಹಾಗೆ ಕ್ರಿಕೆಟ್ನು ಕೂಡ ಆಟ ಆಡೋದನ್ನು ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಸ್ಪೋರ್ಟ್ಸ್ ಅಂದರೆ ಏನು ಅಂತ ಹೇಳಿದ್ರೆ, ಇದು ಬಹಳ ಡಿಸಿಪ್ಲಿನ್ನ ಕಲಿಸ್ಕೊಡುತ್ತೆ ಅದು ಮನುಷ್ಯನಿಗೆ. ಅದು ಬಹಳ ಮನುಷ್ಯನಿಗೆ ಇಂಪಾರ್ಟೆಂಟ್ ಕೂಡ ಅದು. ಆಮೇಲೆ ಅದರಿಂದ ಒಬ್ಬ ವ್ಯಕ್ತಿ ಸ್ಪೋರ್ಟ್ಸ್ ಆಡೋದು ಬಹಳ ಅವಶ್ಯಕತೆ. ಯಾವುದಾದ್ರೂ ಒಂದು ಆಡಲಿ ಪರವಾಗಿಲ್ಲ, ಅಟ್ಲೀಸ್ಟ್ ಯೋಗ ಮಾಡಿದ್ರೂ ಕೂಡ ನಡೆಯುತ್ತೆ. ಸೊ ಹಾಗಾಗಿ ಯಾವುದಾದ್ರೂ ಒಂದು ಆ್ಯಕ್ಟಿವಿಟಿ ಇರಬೇಕು. ಅದರಿಂದ ನಿಮ್ಮ ಲೈಫಲ್ಲಿ ನಿಮಗೆ ಡಿಸಿಪ್ಲಿನ್ ಬರುತ್ತೆ, ಕೆಲಸ ಚೆನ್ನಾಗಿ ಮಾಡ್ತೀರಾ, ಮತ್ತು ದೇಹಸ್ಥಿತಿ ತುಂಬ ಚೆನ್ನಾಗಿರುತ್ತೆ, ಕಾನ್ಫಿಡೆನ್ಸ್ ಚೆನ್ನಾಗಿರುತ್ತೆ. ನೀವು ನಿಮ್ಮ ಸಿಗ್ನೇಚರ್ ಮೂವ್ನ ತೋರಿಸಿದ್ರೆ ಚೆನ್ನಾಗಿ. ಯಾವ್ದು ತೋರಿಸ್ಬೇಕು? ಅದೇ ನೀವು ಕ್ಯಾಚ್ ಹಿಡಿದ್ಮೇಲೆ ಖಂಡಿತವಾಗ್ಲೂ ತೋರಿಸ್ತೀನಿ. ಯಾವ ಥರ ನಿಂತ್ಕೊಂಡು ತೋರಿಸ್ತೀನಿ. ಈಗೊಂದು ಬ್ರೇಕ್ ತಗೊಳ್ಳುವಂತ ಅವಕಾಶ ಇದೆ. ಮತ್ತೆ ಬ್ರೇಕ್ನ ನಂತರ ಆಪ್ಕೆ ಅದಾಲತ್ನಲ್ಲಿ ಶಿಖರ್ ಧವನ್ ಅವರ ಮೇಲೆ ಆರೋಪ ಮತ್ತೆ ಪ್ರಶ್ನೆಗಳ ಮತ್ತೊಂದು ಸುತ್ತು. ಹಾರ್ದಿಕ್ ಪಾಂಡ್ಯ ಅವ್ರ ಜೊತೆ ತುಂಬಾ ಮಜಾ ಮಾಡ್ತೀರಾ. ಅವನು ಬಹಳ ತಿಕ್ಲಿ ಕ್ಯಾರೆಕ್ಟರ್, ಅದಕ್ಕೆ ಮಾಡ್ತೀನಿ ಅವನ ಜೊತೆಗೆ. ಮತ್ತೆ ರಿಷಬ್ ಪಂತ್ ಅವ್ರ ಬಗ್ಗೆ ಇತ್ತೀಚೆಗೆ ಸಾಕಷ್ಟು ಮಾತುಕತೆ ಆಗುತ್ತೆ. ನಿಮ್ಮ ತುಂಬಾ ಫೇವ್ರೇಟ್ ಅಂತ ಯಾಕಂದೆ ಅಂದ್ರೆ, ಯಾವಾಗ ಪ್ಲೇಯರ್ಸ್ ಫೋಟೋ ತಗೋತಾರಲ್ಲ, ಅವನು ಬಂದು ನನ್ನ ತೊಡೆ ಮೇಲೆ ಕೂತ್ಕೋತಾನೆ. ಅವಾಗ ಹೇಳ್ತೀನಿ ನಾನು, ನೀನು ನನ್ನ ಮೇಲೆ ಕೂತಿದ್ಯಾ, ಎದ್ದೇಳು ಬೇಗ ಅಂತ.
ಇಷ್ಟು ಪ್ರೀತಿ ಇಲ್ವಾ ನನ್ನ ಮೇಲೆ ಅಂತಾನೆ. ಸರಿ ಆಯ್ತು ಬಿಡು. ವೆಲ್ಕಮ್ ಬ್ಯಾಕ್. ಆಪ್ಕೆ ಅದಾಲತ್ನಲ್ಲಿ ಇವತ್ತಿನ ನಮ್ಮ ಅತಿಥಿ ಟೀಮ್ ಇಂಡಿಯಾದ ಅದ್ಭುತ ಬ್ಯಾಟರ್ ಶಿಖರ್ ಧವನ್. ಆಪ್ಕೆ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಟೀಮ್ ಇಂಡಿಯಾದ ಓಪನಿಂಗ್ ಬ್ಯಾಟ್ಸ್ಮನ್ ಶಿಖರ್ ಧವನ್ ಮೇಲಿರುವ ಆರೋಪವೆಂದರೆ ಇವರು ಸೂಪರ್ಸ್ಟಿಷಿಯಸ್ ಎಂಬುದು. ಶಿಖರ್, ಈ ಮಾತು ನಿಜ ಅಲ್ವಾ? ನೀವೊಬ್ಬ ಓಪನಿಂಗ್ ಬ್ಯಾಟ್ಸ್ಮನ್, ಅದ್ಭುತವಾದಂಥ ಬ್ಯಾಟ್ಸ್ಮನ್, ಆದರೆ ಮೊದಲನೇ ಬಾಲ್ನ ಆಡೋದೇ ಇಲ್ಲ ನೀವು. ಹಾಂ, ಹೌದು, ನಿಜಾನೇ. ನಾನು ಮೊದಲನೇ ಗೇಮು ಆಡಿದಾಗ ಅಷ್ಟೊಂದು ಇಷ್ಟ ಆಗಿಲ್ಲ ನನಗೆ ನಾನೇನೆ. ಸೊ ಆಮೇಲೆ ಯಾವಾಗ್ಲೂ ಈ ಲೆಫ್ಟ್ ಹ್ಯಾಂಡ್ ಬೌಲರ್ ಬಂದಾಗ ಸಿಚುಯೇಷನ್ಸ್ಗಳು ನೋಡಿದಾಗ ಅವಾಗ ರೋಹಿತ್ ಕೂಡ ಚೆನ್ನಾಗಿ ಆಡ್ತಾ ಇದ್ದ. ಸೊ ಅವಾಗ ಅವ್ನು ಹೇಳೋನು ಹಿಂಗಲ್ಲ ಹಿಂಗೆ ಅಂತ ಹೇಳಿ ನಾವು ಆಟ ಆಡ್ತಾ ಇದ್ವಿ. ಸೊ ಆಮೇಲೆ ನನಗೇನು ಬ್ಯಾಟಿಂಗ್ ಸೆಟ್ ಆಯಿತು. ಸೊ ಅವನಿಗೆ ಗೊತ್ತಾಯಿತು. ಸೊ ಅವಾಗ ರೋಹಿತ್ ಹೋಗಿ ಫೇಸ್ ಮಾಡ್ತಾ ಇದ್ದ. ಸೊ ಐ ಪ್ರಿಫರ್ ಟು ಬಿ ಆನ್ ದ ರೈಟ್ ಹ್ಯಾಂಡ್ ಸೈಡ್. ರೋಹಿತ್ ಅವ್ರು ಹೇಳ್ತಾ ಇದ್ರು, ಯಾವಾಗ MS ಧೋನಿ ಅವರು ನಿಮಗೆ ಮೊದಲನೇ ಸಲ ಓಪನಿಂಗ್ ಮಾಡೋದಕ್ಕೆ ಹೇಳಿದ್ರಲ್ಲ, ಆಗ ನಿಮ್ಮ ಹತ್ರ ಬಂದು ಹೇಳ್ತಾರೆ ಮೊದಲನೇ ಬಾಲ್ನ ನೀನ್ ಫೇಸ್ ಮಾಡು, ಆಮೇಲೆ ನಾನು ಆಡ್ತೀನಿ ಅಂತ. ನೀವು ಹೇಳಿದ್ರಿ ಇಲ್ಲ ಅಂತ. ಹಾಂ, ಖಂಡಿತವಾಗ್ಲೂ ಆ ಟೈಮಲ್ಲೇ ನಾನು ಟೀಮಿಗೆ ಕಮ್ ಬ್ಯಾಕ್ ಆಗಿದ್ದು. ಮತ್ತು ಸೊ ಅವಾಗ ಅಂದ್ಕೊಂಡ್ವಿ, ನೋಡ್ದೆ ಇಬ್ಬರದು ಒಟ್ಟಿಗೆ ಕಮ್ ಬ್ಯಾಕ್ ಆಗಿದೆ. ಸೊ ಹಾಗಾದರೆ ಇಬ್ಬರು ಕೂಡ ಇವಾಗ ಮತ್ತೆ ಚೆನ್ನಾಗಿ ಆಟ ಆಡೋಣ ಅಂತ ಫಿಕ್ಸ್ ಆಗಿದ್ವಿ. ಅವಾಗೂ ಕೂಡ ತುಂಬ ಖುಷಿ ಆಯ್ತು, ಇಬ್ಬರಿಗೂ ಬಿಂದಾಸ್ ಆಗಿದ್ವಿ. ರೋಹಿತ್ ಹೇಳ್ತಾ ಇದ್ರು, ನಿಮ್ದು ಇನ್ನೊಂದು ಪದ್ಧತಿ ಇದೆಯಂತೆ. ಹಾಂ, ಮೈದಾನಕ್ಕೆ ಇಳಿಯೋದಕ್ಕಿಂತ ಮುಂಚೆ, ಬ್ಯಾಟಿಂಗ್ ಬರೋದಕ್ಕಿಂತ ಮುಂಚೆ ಟಾಯ್ಲೆಟಿಗೆ ಹೋಗಿ ಬರ್ತೀರಂತೆ. ನಿಜ. ಅದು ಬ್ಯಾಟಿಂಗ್ ಮಾಡೋದಕ್ಕೆ ಅಂತ ಹೋದಾಗ ಪ್ರೆಷರ್ ಆಗೋಗುತ್ತೆ. ಸೊ ಪ್ರೆಷರ್ ಆಗೋದಕ್ಕೂ ಮುಂಚೆನೇ ಸೊ ಮೆಂಟಲ್ ಪ್ರೆಷರ್ ಆಯಿತು ಅಂತ ಹೇಳಿದ್ರೆ ಬೇರೆ ಪ್ರೆಷರ್ಗಳು ಜೊತೆಗೆ ಬಂದ್ಬಿಡುತ್ತಲ್ಲ ಅವಾಗ. ಅವ್ರು ಹೇಳ್ತಾರೆ ಮೊದಲನೇ ಬಾಲ್ನ ಫೇಸ್ ಮಾಡಬೇಕಾಗಿರೋದು ನಾನು, ಅವ್ರಿಗೆ ಯಾಕೆ ಅಷ್ಟೊಂದು ಫೋರ್ಸ್ ಆಗಿ ಬರ್ತಾ ಇದೆ ಅಂತ. ಯಾಕಂದರೆ ಇನ್ನೊಂದು ಬಾಲ್ನ ನಾನು ಫೇಸ್ ಮಾಡಬೇಕಲ್ಲ. ಈ ಮೊದಲನೇ ಬಾಲ್ನ ಫೇಸ್ ಮಾಡಲ್ಲ ಅನ್ನೋದು ಕೂಡ ನಿಮ್ಮ ಒಂದು ಪದ್ಧತಿನ? ಇಲ್ಲ, ಅದು ಒಂಥರ ಕಂಫರ್ಟ್ ಲೆವೆಲ್ನ ಮಾತು ಅಂತ ಹೇಳ್ಬೋದು. ಇಲ್ಲ, ಅದು ನೋಡಿ ಕೆಲವು ವಿಚಾರಗಳಲ್ಲಿ ಅಂದರೆ ನಾನು ಹೇಳಬೇಕು ಅಂತ ನಮಗೆ ಯಂಗ್ಸ್ಟರ್ ಬಂದುಬಿಡ್ತಾರೆ ಬ್ಯಾಟಿಂಗ್ ಮಾಡಬೇಕು ಅಂತ ಹೇಳಿದಾಗ. ಸೊ ನಾನು ಅವಾಗ ಕೇಳ್ತೀನಿ, ನೀನು ಯಾವ್ದು ಇಷ್ಟ ನಿಮಗೆ ಅಂತ ಹೇಳಿ, ನಾನ್ ಸ್ಟ್ರೈಕ್ ಆಡಬೇಕು ಅಂತ ಹೇಳಿ ಇಷ್ಟಪಡ್ತೀರಾ ಅಥವಾ ಸ್ಟ್ರೈಕ್ ಆಡಬೇಕು ಅಂತ ಇಷ್ಟಪಡ್ತೀರಾ? ಯಾಕಂದರೆ ಅವ್ರು ನನಗಿಂತ ಸೀನಿಯರ್ ಇರ್ತಾರೆ. ಸೊ ಅವರಿಗೆ ಒಂದು ಹೆಲ್ಪಿಂಗ್ ಹ್ಯಾಂಡ್ ಮಾಡ್ಕೊಂಡಾಗ ನನಗೂ ಕಂಫರ್ಟ್ ಝೋನ್ ಕ್ರಿಯೇಟ್ ಆಗುತ್ತೆ, ಚೆನ್ನಾಗಿ ಆಡ್ಬೋದು, ಮೇಂಟೈನ್ ಮಾಡ್ಬೋದು, ಆಮೇಲೆ ಎಲ್ಲನೂ ತುಂಬ ಚೆನ್ನಾಗಿ ಡಿಸ್ಕಷನ್ ಆಗುತ್ತೆ. ನೀವಿಬ್ರು ಅಣ್ಣ ತಮ್ಮಂದಿರ ಸಂಬಂಧ ಹೇಗಿದೆ ಅಂತಂದ್ರೆ, ಪ್ರತಿಯೊಂದು ವಸ್ತುನೇ ನೀವು ಅವ್ರ ಹತ್ರ ತಗೋತೀರಾ. ಅವರ ಶೂಸ್ ಕೂಡ ತಗೋತೀರಾ, ಅವರ ಗ್ಲೌಸ್ ಕೂಡ ತಗೋತೀರಾ. ಖಂಡಿತವಾಗ್ಲೂ. ನಿಮ್ದೆಲ್ಲಿ ಬಿಟ್ಟು ಬರ್ತೀರಾ? ನಾನೊಂಥರ ಲಾಸ್ಟ್ ಕ್ಯಾಂಡಿಡೇಟ್ ಇದ್ದಂಗೆ. ಕೆಲವು ವಿಚಾರಗಳಲ್ಲಿ ನಾನು ಸಾಕ್ಸ್ ಮರ್ತೋಗ್ತೀನಿ, ಇಲ್ಲ ಟ್ರೌಸರ್ನ ಮರ್ತೋಗ್ತೀನಿ. ಆವಾಗ ಅಲ್ಲಿಗೆ ಹತ್ರಕ್ಕೆ ಹೋದಾಗ ಆವಾಗ ಪೆವಿಲಿಯನ್ ಹತ್ರ ಕೇಳಿಸ್ಕೋತೀನಿ, ಇನ್ನೊಂದು ಎಕ್ಸ್ಟ್ರಾ ಇರುತ್ತಲ್ಲ ಅವಾಗ ತೊಗೊಂಬನ್ನಿ ಪರವಾಗಿಲ್ಲ ಅಂತ ಹೇಳಿ. ಸೊ ಅದಾದ್ಮೇಲೆ ಎಲ್ರಿಗೂ ಗೊತ್ತಾಗೋಯ್ತು ಇವ್ನು ಏನಾದರೂ ಒಂದು ಮರ್ತೋಗ್ತಾನೆ ಅಂತ. ಸೊ ನಾನು ಈ ಥರ ನಡೀತಿರ್ತೀನಿ, ನಾನು ಮರುಗಳು ಅನ್ಕೋತೀನಿ. ಆದರೆ ನನಗಿಂತ ದೊಡ್ಡ ಮರುಗಳೇ ರೋಹಿತನೇ, ನನಗಿಂತ ಜಾಸ್ತಿ ಮರಿತಾನೆ. ನೀವು ಯೋಚನೆ ಕೂಡ ಮಾಡೋಕ್ಕಾಗಲ್ಲ ಅವ್ನು ನನಗಿಂತ ಹೆಚ್ಚು ಏನೇನು ಮರ್ತೋಗಿದ್ದಾನೆ ಅಂತ. ಗೆಸ್ ಮಾಡಿ ರೋಹಿತ್ ಏನೇನು ಮರ್ತೋಗಿರೋದಕ್ಕೆ ಸಾಧ್ಯ ಇದೆ ಅಂತ. ಇದೇನೋ ಪಾಸ್ವರ್ಡ್ ಮರ್ತೋಗಿರ್ತಾನೆ, ಐಪ್ಯಾಡ್ ಮರ್ತೋಗಿರ್ತಾನೆ, ಆಮೇಲೆ ಇದೇ ಥರ ಎಷ್ಟೊಂದು ವಿಚಾರಗಳನ್ನ ಅವನು ಫ್ಲೈಟಲ್ಲೇ ಬಿಟ್ಟು ಬಂದುಬಿಟ್ಟಿರ್ತಾನೆ. ಮತ್ತೆ ಫ್ಲೈಟ್ ಅವ್ರಿಗೆ ಹೇಳಿ ಅಲ್ಲಿಂದ ವಾಪಸ್ಸು ತರಿಸ್ಕೊಳ್ಳೋದು. ರೋಹಿತೂ ನಂತರನೇ ಒಂಥರ ಮರ್ತೋಗೋದು. ನೋಡಿ, ವಿರಾಟ್ ಅವರು ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾ ಇದ್ದಿದ್ದನ್ನ ಕೇಳಿಸ್ಕೊಂಡೆ. ಅವರಂತೂ ಹೆಚ್ಚು ಕಡಿಮೆ ಟಪೋರಿ ಥರ ಮಾತಾಡ್ತಾರೆ. ಆ್ಯಕ್ಚುಲಿ ರೋಹಿತ್ ಖಂಡಿತವಾಗ್ಲು. ಸೊ ಅವನಿಗೆ ಮನ್ಸಾದಾಗ ಅವನು ಅದೇ ಥರ ಟಪೋರಿ ಥರನೇ ಮಾತಾಡ್ತಾ ಇರ್ತಾನೆ. ಅಫ್ಕೋರ್ಸ್ ಅದು ಮುಂಬೈನ ಲ್ಯಾಂಗ್ವೇಜ್ ಅದು. ಸೊ ಅದರಲ್ಲಿ ಅವ್ನ ಸ್ಟೈಲ್ ಪೂರ್ತಿಯಾಗಿದೆ. ಮತ್ತು ಸೊ ಮುಂಬೈಯಲ್ಲಿ ಒಂದು ಸ್ಪೆಷಾಲಿಟಿ ಇದೆ, ನೀವು ಯಾರಾದ್ರೂ ದಾರಿಲಿ ಹೋಗ್ಬೇಕಾದ್ರೆ ರಸ್ತೆಯಲ್ಲಿ ಯಾರನ್ನಾದ್ರೂ ಕರಿಬೇಕು ಅಂತ ಹೇಳಿದ್ರೆ ಹಿಂಗೆ ಕರೀತಾರ, ಹಿಂಗೆ ಕರಿತಾನೆ. ನಿಮ್ಮ ಹೇಳಿ ಇದು ಎಲ್ರಿಗೂ ಅಭ್ಯಾಸನೇ. ನನ್ನ ಫಸ್ಟ್ ಕರೆದಾಗ ನಾನು ಹೋದಾಗ ನಾನು ಇದೇನೋ ಹೀಗೆ ಕರಿತಿದ್ಯಾ, ಇದು ಡೆಲ್ಲಿಲಿ ಏನೋ ಈ ಥರ ಕರೆದ್ರೆ ಇದು ಬೇರೆನೇ ಆಗೋಗುತ್ತೆ, ಕರೆಯೋ ರೀತಿನ ಇದು ಅಂದ್ಕೊಂಡೆ. ಸೊ ರೋಹಿತ್ ಕರಿಬೇಕಾದ್ರೆ ಎಲ್ಲರೂ ಹುಡುಗರನ್ನ ಹಾಗೆ ಕರಿತಾನೆ ಅವನು. ಅವಾಗ ಅವನು ಈ ಥರ ತರಲೆಗಳನ್ನೆಲ್ಲ ಮಾಡ್ತಿರ್ತಾನೆ. ನೋಡಿ, ನೀವಿಬ್ರು ಆಡ್ಬೇಕಾದ್ರೆ ಕೆಲವೊಮ್ಮೆ ಸಾಕಷ್ಟು ಹೊತ್ತು ಔಟ್ ಆಗೋದೇ ಇಲ್ಲ. ಆಗ ಇಬ್ರು ಏನು ಮಾಡ್ತೀರಿ? ನಿಮ್ಮಿಬ್ರಿಗೂ ಸಾಕಷ್ಟು ಸಮಯ ಇರುತ್ತಲ್ಲ, ಆಗ ಕಮ್ಯುನಿಕೇಷನ್ ಮಾಡ್ತೀವಿ. ಅದು ಏನು ಸಿಚುಯೇಷನ್ನು ಹೇಗೆ ನಡೀತಿದೆ ಅಂತ, ಆಮೇಲೆ ರೆಸ್ಟ್ ತಗೊಳ್ಳೋದಕ್ಕೆ ಎಷ್ಟು ಸಮಯ ಇದೆ ಇಲ್ವಾ, ಹೇಗೆ ನಡೆಸ್ಬೇಕು ಇದನ್ನು. ಆಮೇಲೆ ನಾನೇನು ಮ್ಯಾಚ್ ವರ್ಲ್ಡ್ ಕಪ್ಪಲ್ಲಿ ಆಡಿದ್ನಲ್ಲ ಆ ಥರ ನನಗೊಂದು ಬಾಲ್ ಏಟ್ ಬಿದ್ದಿತ್ತು. ಸೊ ಅಷ್ಟರಲ್ಲಾಗಲೇ ನಾನು ಒಂದು 50-60 ರನ್ ನೋಡಿದ್ದೆ. ಆಮೇಲೆ ನಾನು ರೋಹಿತನ ಕರೆದು ಹೇಳಿದೆ, ನಾನೀಗ ದೊಡ್ಡ ಶಾಟ್ಗಳನ್ನು ದೊಡ್ಡ ಶಾಟ್ ಹೊಡೆಯೋಕ್ಕಾಗಲ್ಲ ಈಗ ರೋಹಿತ್ ಅಂತ. ಆಮೇಲೆ ಅವನಿಗೂ ಗೊತ್ತಿತ್ತು ನಾವು ಅಷ್ಟರಲ್ಲಾಗಲೇ ನಾವು
ತುಂಬ ಚೆನ್ನಾಗಿ ಒಂದು ಬೇಸ್ನ ಕ್ರಿಯೇಟ್ ಮಾಡಿದ್ವಿ, ಚೆನ್ನಾಗಿ ಆಡಿದ್ವಿ ಅಂತೇಳಿ. ಒಂದು ವೇಳೆ ನಾನು ಹೊರಗಡೆ ಹೋದ್ರೆ ಅಂತ ಹೇಳಿದ್ರೆ ನೆಕ್ಸ್ಟ್ ಯಾರು ಬರ್ತಾರೋ ಅವ್ರು ಸೆಟ್ಟಾಗಿ ಹೋಗ್ತಾರೆ, ನಿನ್ನ ಜೊತೆ ಆಟ ಆಡ್ತಾರೆ ಅಂತ ಹೇಳ್ತಿದ್ವಿ. ಅವಾಗ ಸಮಯ ಹೆಚ್ಚಿದೆ ಕಮ್ಮಿ ಇದೆಯಾ ಎಲ್ಲ ಯೋಚನೆ ಮಾಡಬೇಕಿತ್ತು. ಆವಾಗ ರೋಹಿತ್ ಹೇಳ್ತಾನೆ ಕಮ್ಯುನಿಕೇಷನ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಅವ್ನು ಹೇಳ್ತಾನೆ, ನಾವು ಓವರ್ಗೆ 5-6 ರನ್ ತೆಗಿತಾ ಇದ್ವಿ ಈಗ. ಸೊ 5-6 ರನ್ ಹೊಡ್ತಿರ್ಬೇಕಾದ್ರೆ ಬೇರೆ ಯಾರು ಬರೋ ಅಗತ್ಯ ಇಲ್ಲ, ನೀವು ಆಡ್ತಾ ಇರೋ ಪರವಾಗಿಲ್ಲ ಅಂತ. ಸೊ ಆವಾಗಲೇ ಆಡ್ತಾ ಸೊ ಆಗ ನಾವು ಒಂದು 100 ರನ್ಸ್ ಪಾರ್ಟ್ನರ್ಶಿಪ್ ಮಾಡಿದ್ವಿ. ಆ ಟೈಮಲ್ಲಿ ರೋಹಿತ್ ಔಟ್ ಆಗೋದ, ಅಷ್ಟರಲ್ಲಿ ನನಗೆ ಕೈ ಬೆಟ್ಟಿಗೂ ಏಟಾಗಿತ್ತು. ನಾನು ಒಂದು 2 ಪೇನ್ ಕಿಲ್ಲರು ತೊಗೊಂಡಿದ್ದೆ ಆಗ. ಸೊ ಆಮೇಲೆ ಅದು ಸರಿನೂ ಆಯಿತು ಬಿಸಿಯಾಗಿ. ಸೊ ಅಲ್ಲಿಂದ ಸೆಂಚುರಿ ಹೊಡೆಯೋವರೆಗೂ ನನಗಾಯಿತು. ಸೊ ಆ ಕಮ್ಯುನಿಕೇಷನಲ್ಲಿ ರೋಹಿತ್ ಪಾರ್ಟು ತುಂಬ ಚೆನ್ನಾಗಿದೆ. ಸೊ ಆ ಕ್ರೆಡಿಟು ಅವನಿಗೂ ಹೋಗಬೇಕು, ಯಾಕಂದರೆ ಅವನು ಕಮ್ಯುನಿಕೇಟ್ ಮಾಡದೆ ಹೋಗಿದ್ರೆ ನಾನು ಅವಾಗಲೇ ಔಟ್ ಆಗ್ಬಿಡ್ತಿದ್ದೆ, ಮೆಂಟಲಿ ವೀಕ್ ಆಗಲಿಲ್ಲ. ಸೊ ಆ ಕಮ್ಯುನಿಕೇಷನ್ ಆ ರೀತಿ ಕೊಟ್ಟಾಗ ತುಂಬ ಚೆನ್ನಾಗಿ ಮ್ಯಾಚ್ಗಳಲ್ಲಿ ಆಟ ಆಡ್ಬೋದು. ಅಂಥದ್ದು ಸೊ ಅದು ಇರಲೇಬೇಕು. ತಮಾಷೆ ಇನ್ನೇನು ಮಾಡೋಕ್ಕೆ ಸಾಧ್ಯ? ತಮಾಷೆ ಅಂದರೆ ನಾನೇನಾದರೂ ಹಾಡು ಹೇಳ್ತಾ ಇರ್ತೀನಿ ಅಥವಾ ನನ್ನ ತಲೆಯಲ್ಲಿ ಏನಾದರೂ ತರಲೆ ಮಾಡಬೇಕು ಅಂತ ಹೇಳಿದ್ರೆ ಆ ಟೈಮಲ್ಲಿ ಅವನ ಜೊತೆಗೆ ಅದನ್ನು ಮಾಡ್ತೀನಿ ಅಷ್ಟೇ. ಹಾರ್ದಿಕ್ ಪಾಂಡ್ಯ ಜೊತೆ ತುಂಬಾ ತಮಾಷೆ ಮಾಡ್ತೀರಾ, ನಾವು ನೋಡ್ತೀವಿ. ಹಾಂ ಹೌದು, ನಾನು ತರಲೆ ಎಲ್ಲರ ಜೊತೆನೂ ಮಾಡ್ತೀನಿ, ಆದರೆ ಸ್ವಲ್ಪ ಹಾರ್ದಿಕ್ ಜೊತೆ ಜಾಸ್ತಿನೇ ತರಲೆ ಮಾಡ್ತೀನಿ ಅಂತ ಹೇಳ್ಬೋದು ನಾನು. ಅವನು ಒಂಥರ ಪವರ್ಫುಲ್ ಕ್ಯಾರೆಕ್ಟ್ರು, ಹಾಗಾಗಿ ಅವನ ಜೊತೆಗೂ ಸ್ವಲ್ಪ ಖುಷಿನ ಎಷ್ಟು ಹಂಚಿದ್ರೂ ಏನೂ ಆಗಲ್ಲ ಅಂತಾರಲ್ಲ. ಸೊ ಹಾಗಾಗಿ ನಾವು ಚೆನ್ನಾಗಿ ತರಲೆ ಮಾಡಿಕೊಂಡು ಆಟ ಆಡಿಕೊಂಡು ಖುಷಿನ ಹಂಚ್ಕೊಂಡು ಎಲ್ಲರೂ ಚೆನ್ನಾಗಿರ್ತೀವಿ, ಆಟ ಆಡ್ತೀವಿ. ಅವನು ಸಡನ್ನಾಗಿ ಇದಕ್ಕಿದ್ದಂಗೆ ಚಿಕ್ಕ ಹುಡುಗ ಆಗೋದ್ರೆ ನಾನು ಅದೇ ಥರನೇ ಹೋಗಿ ಆಟ ಆಡ್ಬಿಡ್ತೀನಿ. ಸೊ ಚೆನ್ನಾಗಿರುತ್ತೆ ಅದೊಂದು. ವಿರಾಟ್ ಹೇಳ್ತಾರೆ ಅವ್ರಿಗೆ ಅವರ ನಾಲ್ಗೆ ಮೇಲೆ ಕಂಟ್ರೋಲೇ ಇಲ್ಲ ಅಂತ. ಯಾರಿಗೆ? ಹಾರ್ದಿಕ? ಅದು ನೋಡಿ ಇಲ್ಲ ಆ ಥರ ಏನೂ ಇಲ್ಲ. ಅದು ನೋಡಿ ಅದು ಏನಾಗುತ್ತೆ ಅಂದರೆ, ನಾವು ಯಂಗಾಗಿದ್ದಾಗ ಎಲ್ಲ ಹುಡುಗರು ನಾವು ಕೂಡ ಯಂಗೇನೇ ಆಗಿದ್ದಾಗ ಸೊ ಅವಾಗ ಈ ರೀತಿ ತರಲೆಗಳು ಆಗೋದು ಸಹಜ. ಬಟ್ ಈಸ್ ಎ ಗುಡ್ ಬಾಯ್, ವೆರಿ ಗುಡ್ ಹಾರ್ಟೆಡ್ ಬಾಯ್. ಹಿ ಈಸ್ ಡೂಯಿಂಗ್ ಗುಡ್ ಫಾರ್ ಹಿಮ್ಸೆಲ್ಫ್ ಆ್ಯಂಡ್ ಫಾರ್ ದ ಕಂಟ್ರಿ. ಸೊ ಐ ವಿಶ್ ಹಿಮ್ ವೆರಿ ಗುಡ್ ಲಕ್. ಮತ್ತೆ ರಿಷಬ್ ಪಂತ್ ಬಗ್ಗೆ ಇತ್ತೀಚೆಗೆ ಸಾಕಷ್ಟು ಮಾತುಕತೆ ಆಗತ್ತೆ. ನಿಮ್ಮ ಫೇವರೇಟ್ ಅಲ್ವಾ? ಹಾಂ, ರಿಷಬ್ ಹೌದು. ನನಗೆಲ್ಲ ಫೇವ್ರೇಟ್ಗಳಲ್ಲಿ ರಿಷಬ್ ಕೂಡ ತುಂಬ ಟ್ಯಾಲೆಂಟೆಡ್ ಹುಡುಗ. ಮತ್ತು ಅವನಲ್ಲಿರೋ ಟ್ಯಾಲೆಂಟು ಖಂಡಿತವಾಗ್ಲೂ ನಮ್ಮ ದೇಶವನ್ನು ಅವನು ಮುಂದಕ್ಕೆ ತೊಗೊಂಡೋಗ್ತಾನೆ. ಫೇವರೇಟ್ ಅಂತ ಯಾಕೆ ಹೇಳಿದೆ ಅಂತಂದ್ರೆ, ಪ್ಲೇಯರ್ಸ್ ಫೋಟೋ ತೆಗಿಬೇಕಾದ್ರೆ ಅವ್ರು ಬಂದು ಹಾಂ ನಿಮ್ಮ ತೊಡೆ ಹೌದು, ಮೇಲೆ ಅವ್ನು ಬಂದು ಕೂತಿದ್ರು. ಯಾವಾಗಲೂ ನನ್ನ ತೊಡೆ ಮೇಲೆ ಕೂತ್ಕೊಂಡ್ಬಿಡೋನು. ಸೊ ನಾನು ರಿಷಬ್ ಎದ್ದೇಳಪ್ಪ, ನನ್ನ ತೊಡೆ ಮೇಲೆ ಕೂತಿದ್ಯಾ, ಫೋಟೋ ತೆಗಿತಾರೆ, ಬೇಡ ತೆಗಿ ಎದ್ದೇಳು, ಆಮೇಲೆ ಸುಮ್ಮನೆ ರಗಳೆ ಮಾಡ್ತಾರೆ ಅಂತ. ಅವನು ನಿನಗೆ ನನ್ನ ಮೇಲೆ ಇಷ್ಟು ಪ್ರೀತಿ ಇಲ್ವಾ ಅನ್ನೋನು. ನನಗದು ನೋಡಿ ಬೇಜಾರಾಗಲ್ಲ. ಏನು ಮಾಡೋಕ್ಕಾಗುತ್ತೆ, ಅವನು ಬಂದು ಕೂತ್ಕೊಂಡಾಗ ನಾವೇನು ಮಾಡೋದು? 20-22 ವರ್ಷದ ಹುಡುಗ ಅವನು. 20-25 ವರ್ಷದ ಈಗಿನ ಕಾಲದ ಹುಡುಗರು ಹೇಳಿದ ಮಾತೇನು ಕೇಳಲ್ಲ. ಸೊ ಪರವಾಗಿಲ್ಲ, ಆಯಿತು ತೊಗೊಳಪ್ಪ, ನೀನೇನು ಮಾಡೋಕ್ಕಾಗುತ್ತೆ, ಕೂತ್ಕೊಂತೀಯ ಅಂದರೆ ಕೂತ್ಕೋ, ಏನೂ ತೊಂದರೆ ಇಲ್ಲ, ಆರಾಮಾಗಿ ಕೂತ್ಕೋ. ಆಮೇಲೆ ಅವ್ನು ಕೂತಿದ್ದ ಫೋಟೋ ಕೂಡ ವೈರಲ್ ಆಯಿತು, ಪರವಾಗಿಲ್ಲ. ಆಮೇಲೆ ಏನೇ ಇದ್ರೂ ಖುಷಿ. ಸೊ ಆಮೇಲೆ ನಾವುಗಳೂ ಅಷ್ಟೇ, ಹೇಗೆ ಎಕ್ಸ್ಪೆಕ್ಟ್ ಮಾಡ್ತೀವಿ ಒಂದು 20-22 ವರ್ಷದ ಹುಡುಗನ ಹತ್ರ ಅಂದರೆ, ಸೊ ಅವನು ಅದೇ ಥರನೇ ಇದ್ದಾನೆ. ಸೊ ಅವನು ಆದ್ರೆ ಅಷ್ಟೇ ಒಳ್ಳೆ ಅವರು ಹುಡುಗ. ಬ್ಯಾಟಿಂಗ್ ಕಡೆ ಹೆಚ್ಚಿನ ಗಮನ ಕೊಡಬೇಕು ಅಂತ ನಿಮ್ಗೆ ಅನ್ಸೋದಿಲ್ವಾ? ಅವರು ಸರಿಯಾಗಿ ಸ್ಕೋರ್ ಮಾಡದೇ ಇರುವಂತ ಕಾರಣಕ್ಕೆ ಸಾಕಷ್ಟು ಪ್ರಶ್ನೆಗಳು ಇತ್ತೀಚೆಗೆ ಉದ್ಭವ ಆಗ್ತಾ ಇದೆ. ಇಲ್ಲ, ಅವನು ಗಮನ ಕೊಡ್ತಾ ಇದ್ದಾನೆ, ಖಂಡಿತವಾಗ್ಲೂ ಚೆನ್ನಾಗಿ ಕೊಡ್ತಾ ಇದ್ದಾನೆ. ಆದರೆ ಅವನಿಗೆ ಸಿಚುಯೇಷನ್ ಬರ್ತಿದೆ ಅಂತ ಹೇಳಿದ್ರೆ ಅವನಿಗೆ ಆದರೆ ಅವನು ಹುಡುಗ ಈ ಜರ್ನಿನ ತುಂಬ ಚೆನ್ನಾಗಿ ಕಲಿತಾನೆ. ಸೊ ಅದು ಬರೀ ರಿಷಬ್ ಜೊತೆ ಅಲ್ಲ, ಎಲ್ಲ ಹುಡುಗರಿಗೂ ಅಷ್ಟೇ ಅದೇ ಥರನೇ ಇರುತ್ತೆ. ಸೊ ನನಗೂ ಆಗಿದೆ, ನನಗೂ ಯಾವಾಗಲೂ ಆ ರೀತಿ ಆಗ್ತಿರುತ್ತೆ. ಸೊ ಇಟ್ಸ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಅ ಕ್ರಿಕೆಟರ್ ಲೈಫ್. ಸೊ ಅದರಿಂದ ಅವನು ಖಂಡಿತವಾಗ್ಲೂ ಏನಾದರೂ ದೊಡ್ಡದಾಗಿ ಕಲಿತಾ ಹೋಗ್ತಾನೆ. ಮತ್ತು ಸೊ ಅವನು ಎಂಥ ಪ್ಲೇಯರ್ ಅಂತ ಹೇಳಿದ್ರೆ, ಖಂಡಿತವಾಗ್ಲೂ ಅಂಥ ಪ್ಲೇಯರ್ಗೆ ಒಂದು ಬ್ಯಾಕಪ್ ಕೊಡಬೇಕು ನಾವು. ಸೊ ಅದು ಏನಂತ ಹೇಳಿದ್ರೆ, ಅವನು ಎಷ್ಟು ಟ್ಯಾಲೆಂಟೆಡ್ ಅಂತ ಹೇಳಿದ್ರೆ, ಅವನು ಅದು ಇಂಗ್ಲೆಂಡಲ್ಲಿ ಸೆಂಚುರಿ ಮಾಡಿದ್ದ ಟೆಸ್ಟ್ ಮ್ಯಾಚಲ್ಲಿ, ಆಮೇಲೆ ಆಫ್ರಿಕಾದಲ್ಲೂ ಮಾಡಿದ್ದ ಅವನು. ಸೊ ಅವನು ಬಹಳಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇರ್ತಾನೆ. ಖಂಡಿತವಾಗ್ಲೂ ಅವನಿಗೆ ಗೆಲುವು ಇಲ್ಲ, ಸಿಕ್ಕೇ ಇಷ್ಟು ಸಿಗುತ್ತೆ. ಯಂಗ್ ಅಲ್ಲಿ ಒಂದು ಕೈನಲ್ಲಿ ಶಾಟ್ ಹೊಡೆಯುವಂತ ಅಗತ್ಯ ಇದೆಯಾ? ಇಲ್ಲ, ಅವನು ಅದು IPL ಅಲ್ಲೂ ಹೊಡಿತಿದ್ದ, ಒಂದೇ ಕೈಯಲ್ಲಿ ಶಾಟ್ಸ್ನ ಮಾಡ್ತಿದ್ದ. ಅದು ಕೂಡ ಖಂಡಿತವಾಗ್ಲೂ ಅವಶ್ಯಕತೆ ಇಲ್ಲ, ಬಟ್ ಚೆನ್ನಾಗಿತ್ತು. ಸೊ ಅದಕ್ಕೆ ಯಾವಾಗ್ಲೂ ನಾವು ಕೂಡ ಏನಾದರೂ ಬೈತಾ ಇದ್ರೆ ಅವ್ನು ಯಾವಾಗಲೂ ಹೇಳ್ತಾನೆ, ಹೀಗೆ ಹೇಳ್ತೀರ ನಂಗೆಲ್ಲ ಅಂತ. ಮತ್ತೆ ಫಾರ್ ಶೂರ್ ಅವನು ಕ್ರಿಕೆಟ್ನ ನೀವು ಎಂಜಾಯ್ ಮಾಡ್ತೀರಾ ಅಂತ. ಮಹೇಂದ್ರ ಸಿಂಗ್ ಧೋನಿ ಮತ್ತೆ ಕೊಹ್ಲಿ ಅವರ ಮಧ್ಯೆ ಇರುವಂತಹ ಅಂಡರ್ಸ್ಟ್ಯಾಂಡಿಂಗ್ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇರುತ್ತೆ. ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ವಿರಾಟ್ಗೆ ಅವರು ಅಂತ ಹೌದು. ಧೋನಿ ಅವರಿಗೆ. ಈ ಚರ್ಚೆ ನಿಮ್ಮಗಳ ಮಧ್ಯೆನೂ ಆಗುತ್ತಾ, ಪ್ಲೇಯರ್ಸ್ ಮಧ್ಯೆ? ಖಂಡಿತವಾಗ್ಲೂ ಆಗುತ್ತೆ. ಯಾಕಂದರೆ ಧೋನಿ ಭಯ್ಯಾಗೆ ಎಲ್ಲರೂ ಕೂಡ ತುಂಬ ರೆಸ್ಪೆಕ್ಟ್ ಕೊಡ್ತೀವಿ. ಯಾಕಂದರೆ ನಮ್ಮ ದೇಶದ ಎಷ್ಟು ದೊಡ್ಡ ಹೆಸರನ್ನು ತಂದುಕೊಟ್ಟಿದ್ದಾರೆ, ಮತ್ತು ಇಷ್ಟೆಲ್ಲ ಮಾಡಿರೋಂಥವ್ರಿಗೆ ದೇಶಕ್ಕೋಸ್ಕರ ಮಾಡಿದ್ದಾರೆ, ಒಂದು ಪ್ಲೇಸ್ಗೋಸ್ಕರ ಮಾಡಿದ್ದಾರೆ. ಸೊ ನೀವು ಹೇಳ್ದಂಗೆ ವಿ ಆರ್ ಗ್ರೇಟ್ಫುಲ್. ಆ್ಯಂಡ್ ಆ್ಯಸ್ ವೆಲ್ ಆಸ್ ನೀವು ಹೇಳ್ದಂಗೆ ವಿರಾಟ್ ಬಡಿ ಕೂಡ. ಸೊ ವಿರಾಟ್ಗೂ ಕೂಡ ಅವನು ಯಂಗಾಗಿದ್ದಾಗ ಇದೇ ಸಮಯದಲ್ಲಿ ಧೋನಿ ಬೈ ಕೂಡ ಅವನಿಗೆ ಗೈಡ್ ಮಾಡಿದ್ದು. ಮತ್ತು ಈವನ್ ಅವ್ನು ಕ್ಯಾಪ್ಟನ್ ಆದಾಗಲೂ ಕೂಡ, ಕ್ಯಾಪ್ಟನ್ಸಿಲಿದ್ದಾಗಲೂ ಕೂಡ ಧೋನಿ ಅವರು ಅವನಿಗೆ ಒಂದಷ್ಟು ಸಲಹೆಗಳನ್ನು ಕೊಟ್ಟಿದ್ದಾರೆ. ಸೊ ಹೀ ಈಸ್ ಏಬಲ್ ಟು ಮ್ಯಾನೇಜ್ ದಟ್. ಅದು ಒಬ್ಬ ದೊಡ್ಡ ಲೀಡರ್ನ ಕ್ವಾಲಿಟಿ ಅಂತಲೇ ಹೇಳ್ಬೋದು.
ಮತ್ತು ವಿರಾಟ್ ಕೂಡ ಎಷ್ಟು ಗ್ರ್ಯಾಟಿಟ್ಯೂಡ್ ತೋರಿಸ್ತಾನೆ ಅಂತ ಹೇಳಿದ್ರೆ ಅವ್ನು ಕೊಟ್ಟಂಥ ರೆಸ್ಪೆಕ್ಟ್ನ ಅದೇ ರೀತಿ ಅವನು ಅದಕ್ಕೆ ಅವ್ರಿಗೆ ಕ್ರೆಡಿಟ್ಸ್ನ ಕೊಡ್ತಾನೆ. ಸೊ ಈ ರೀತಿ ತುಂಬ ಚೆನ್ನಾಗಿದೆ, ಇದೆಲ್ಲ ಖುಷಿಯಾಗುತ್ತೆ ನೋಡಿ. ನೀವು ಧೋನಿಯವ್ರ ಜೊತೆ ಆಡಬೇಕಾದ್ರೆ ಏನಾದರೂ ವ್ಯತ್ಯಾಸ ಕಾಣುತ್ತಾ ಅವ್ರ ಜೊತೆ ಆಡೋದಕ್ಕೂ ಬೇರೆಯವ್ರ ಜೊತೆ ಆಡೋದಕ್ಕೂ? ಧೋನಿ ಬಾಯ್ ಮತ್ತು ಬೇರೆಯವ್ರು ನೀವು ಆಡಬೇಕಾದ್ರೆ ಕ್ರೀಸ್ನಲ್ಲಿದ್ದಾಗ ಅದೇನಂತ ಎದುರುಗಡೆಗೆ ಇಲ್ಲ, ಧೋನಿ ಬಾಯ್ ಬರೋ ಅಷ್ಟರಲ್ಲಿ ನಾನು ಇರ್ತಾನೆ ಇರಲಿಲ್ವಲ್ಲ, ಯಾಕಂದರೆ ಅವ್ರು ಬರೋ ಅಷ್ಟರಲ್ಲಿ ನಾನು ನನ್ನ ಕೆಲಸನ ಮುಗಿಸಿ ಹೊರಟ್ಬಿಟ್ಟಿರ್ತಿದ್ದೆ ಆ ಕಡೆಗೆ. ಸೊ ಯಾವಾಗಲೇ ಇದ್ರೂ ಕೂಡ ಈಸ್ ವೆರಿ ಕ್ಲಿಯರ್, ಅವ್ರಿಗೆ ಅರ್ಥ ಆಗ್ತಿರುತ್ತೆ ಇದನ್ನು ಹಿಂಗೆ ಮಾಡಬೇಕು ಅಂತೆಲ್ಲ. ಆಗ ಕಮ್ಯುನಿಕೇಷನ್ ಚೆನ್ನಾಗಿರುತ್ತೆ. ಮತ್ತು ಸೊ ಅವ್ರು ಬೀಯಿಂಗ್ ಎ ಕ್ಯಾಪ್ಟನ್ ತುಂಬ ಚೆನ್ನಾಗಿ ಗೈಡ್ ಮಾಡ್ತಾರೆ. ಈಗ ಮುಗೀತು ನೋಡು, ಇನ್ಮೇಲಿಂದ ಹೊಡಿ, ಈಗ ಸರಿಯಾಗಿ ಹೊಡಿ ಅಂತಾರೆ. ಸೊ ನಾನು ಅವಾಗ ಶಾರ್ಟ್ಸ್ ಮಾಡ್ತೀನಿ. ಸೊ ಯಾಕಂದರೆ ಅವರು ಆಗ ಒಂದು ಟೀಮ್ನ ಇದರಿಂದ ಯೋಚನೆ ಮಾಡ್ತಾ ಇರ್ತಾರೆ. ಸೊ ಅವ್ರು ಅವಾಗ ತೊಗೊಳ್ಳೋಂಥ ಡಿಸಿಷನ್ಸ್ನ ನಾವು ದೊಡ್ಡದಾಗಿ ಯೋಚನೆ ಮಾಡಿ ತೊಗೊಂಡಿರ್ತಾರೆ. ಸೊ ನಾವು ಅದಕ್ಕೆ ರೆಸ್ಪೆಕ್ಟ್ ಮಾಡಬೇಕು. ಅದೇ ರೀತಿ ಮಾಡಿದಾಗ ನಮಗೂ ಕೂಡ ಒಂದೊಳ್ಳೆ ಟೀಮ್ ಸ್ಪಿರಿಟ್ ಬರುತ್ತೆ, ಚೆನ್ನಾಗಿ ಆಡ್ಬೋದು ಆವಾಗ ಅಂತ ಹೇಳ್ಬೋದು. ಇನ್ನೊಬ್ಬ ಗೆಳೆಯ ಇದ್ದಾರೆ ನಿಮ್ಮ ಜಸ್ಪ್ರೀತ್ ಬುಮ್ರಾ. ಹೌದು. ಇತ್ತೀಚೆಗೆ ಅವ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗುತ್ತೆ, ಅವರ ಬೌಲಿಂಗ್ ಆಕ್ಷನ್ ಬಗ್ಗೆ ಚರ್ಚೆ ಆಗುತ್ತೆ. ಯಾರಿಗೂ ಗೊತ್ತಾಗೋದೇ ಇಲ್ಲ ಅವರು ಎಲ್ಲಿಂದ ಹೌದು, ಹೇಗಾಗ್ತಾರೆ ಅಂತ. ನಿಜವಾಗ್ಲೂ ಅವನ ಬೌಲಿಂಗ್ ಆ್ಯಕ್ಷನ್ ಬೇರೆ ಥರನೇ ಇದೆ. ನನಗೆ ನೆನಪಿಲ್ಲ ಯಾರು ಹೇಳ್ತಿದ್ರು ಅಂತ ಹೇಳಿ. ಅವ್ರ ಮನೇಲಿ ಹೈಟ್ ಕಮ್ಮಿ ಇತ್ತು ಅನ್ಸುತ್ತೆ ಸೀಲಿಂಗು, ಅದಕ್ಕೋಸ್ಕರ ಅವ್ನು ಕೈ ಹಿಂಗೆ ಬೆಂಡ್ ಮಾಡಿ ಬೌಲ್ ಮಾಡ್ತಿದ್ದ, ಅದನ್ನು ಪ್ರಾಕ್ಟೀಸ್ ಮಾಡಿದ್ದಾನೆ ಅಂತ. ಸೊ ಹೇಗೆ ಅವ್ನು ಬೌಲ್ ಮಾಡಿದ್ರು ಕೂಡ ತುಂಬ ಚೆನ್ನಾಗಿ ಬ್ಯಾಟ್ಸ್ಮನ್ಗೆ ಕನ್ಫ್ಯೂಸ್ ಮಾಡ್ತಾನೆ. ಹಾಗೆ ನೋಡೋಕೆ ಹೋಯ್ತು ಅಂದರೆ ಅವ್ನು ತುಂಬ ಚೆನ್ನಾಗಿ ಬೌಲಿಂಗ್ ಮಾಡ್ತಾ ಇದ್ದಾನೆ. ವರ್ಲ್ಡ್ ನಂಬರ್ 1 ಬೌಲರ್ ಅವನು. ಆಮೇಲೆ ಇನ್ನೊಂದು ಹೇಳಬೇಕು, ಈಸ್ ವೆರಿ ಡಿಸಿಪ್ಲಿನ್ಡ್, ವೆರಿ ಹಾರ್ಡ್ ವರ್ಕರ್. ಅದು ಫಿಟ್ನೆಸ್ ವಿಷಯ ಆಗಿರ್ಬೋದು, ಅಥವಾ ಮೆಂಟಲ್ ಸ್ಟ್ರೆಂತ್ನ ವಿಷಯ ಆಗಿರ್ಬೋದು, ಅಥವಾ ಫುಡ್ ಆಗಿರ್ಬೋದು, ಎಲ್ಲನೂ ಕೂಡ ತುಂಬ ಬ್ಯಾಲೆನ್ಸ್ಡ್ ಆಗಿರ್ತಾನೆ, ಕಂಟ್ರೋಲ್ ಆಗಿರ್ತಾನೆ. ಆದ್ರೆ ಡ್ರೆಸ್ಸಿಂಗ್ ರೂಮಲ್ಲಿ ಇತ್ತೀಚೆಗೆ ಫಿಟ್ನೆಸ್ ಬಗ್ಗೆ ಜಾಸ್ತಿ ಮಾತುಕತೆ ಆಗುತ್ತಾ? ಹಾಂ, ಖಂಡಿತವಾಗ್ಲೂ. ಯಾಕಂದರೆ ಈಗ ಎಲ್ಲರೂ ಕೂಡ ಫಿಟ್ನೆಸ್ ಕಡೆ ಗಮನ ಕೊಡ್ತೀವಿ. ಯಾಕಂದರೆ ಈಗ ಅದೊಂಥರ ಹೊಸ ಕಲ್ಚರ್ ಅಂತ ಹೇಳಬೇಕು. ಸೊ ಅದು ಒಳ್ಳೆ ಕಲ್ಚರ್ ಅಂತಲೇ ಹೇಳ್ಬೋದು. ಎಲ್ಲರೂ ಕೂಡ ಫಿಟ್ ಆಗಿರ್ತೀವಿ. ನಮ್ಮೆಲ್ಲರದ್ದು ಆವಾಗ ಒಂದು ರೌಂಡು ಬಾಡಿ ಸ್ಕ್ಯಾನ್ ಆಗುತ್ತೆ. ಸೊ ಅದ್ರಲ್ಲಿ ಗೊತ್ತಾಗುತ್ತೆ ನಮ್ಮ ಫ್ಯಾಟ್ ಎಷ್ಟಿದೆ, ಬಾಡಿ ಫ್ಯಾಟು ಎಷ್ಟು % ನಾವು ಫಿಟ್ ಆಗಿದ್ದೀವಿ. ಸೊ ಅದು ಇಂಡಿಕೇಟರ್ಸ್ ಆಗಿರುತ್ತೆ ನಮಗೆ ಹೇಗಿರಬೇಕು, ನಾವು ಇಂಪ್ರೂವ್ ಮಾಡೋದಕ್ಕೆ ಏನು ಮಾಡಬೇಕು, ಡೈಟ್ ಚೇಂಜ್ ಮಾಡಬೇಕಾ ಅಥವಾ ಅದನ್ನೇ ಇಟ್ಕೋಬೇಕಾ, ಸರಿಯಾಗಿದ್ದೀವ ನಾವು. ಒಂದು ಮಿರರ್ ಥರ ನಾವು ಅದನ್ನು ನೋಡ್ತೀವಿ. ನಮ್ಗೆ ಅರ್ಥ ಆಗುತ್ತೆ ಅವಾಗ ನಾವು ಅದನ್ನು ಹೇಗೆ ನಿಭಾಯಿಸಬೇಕು ಅಂತ ಹೇಳಿ. ನಮ್ಮಂಥವ್ರಿಗೆ ಫಿಟ್ನೆಸ್ ಹೇಗಿರುತ್ತೆ. ಸೊ ಆಗ ಫ್ರೀಕ್ವೆಂಟಾಗಿ ಬಾಡಿ ಸ್ಕ್ಯಾನ್ಸ್ ನಡೀತಾ ಇರುತ್ತೆ. ಸೊ ಈ ರೀತಿ ವಿಷಯಗಳು ತುಂಬಿರುತ್ತೆ ಅದರಲ್ಲಿ. ನಿಮ್ಮಲ್ಲಿ ಯಾರಾದರೂ ಪ್ರಶ್ನೆ ಕೇಳ್ತೀರಾ? ಈ ಕಡೆ. ಸರ್, ಎಲ್ಲಾರ್ಗೂ ಗೊತ್ತಿರೋ ಹಾಗೆ ನಿಮ್ ಕರಿಯರ್ ಸ್ಟಾರ್ಟ್ ಆಗಿದ್ದು 2010ನಲ್ಲಿ. ಆದ್ರೆ 2013ನಲ್ಲಿ ಚಾಂಪಿಯನ್ಸ್ ಟ್ರೋಫಿ ಆಯ್ತಲ್ಲ, ಅದಾದ್ಮೇಲೆ ನೀವು ಲೈಮ್ಲೈಟಲ್ ಬಂದಿದ್ದು, ಅದಾದ್ಮೇಲೆ ಎಲ್ಲರೂ ನಿಮ್ ಪ್ರತಿಭೆನ ನೋಡಕ್ಕಾಯ್ತು. ಸರ್, ನೀವ್ ನನಗ್ ಹೇಳಿ 2010ನಿಂದ 2013 ತನಕ ಅದ್ರ ಮಧ್ಯೆ ನಿಮ್ ಸ್ಟ್ರಗಲ್ ಇತ್ತಲ್ಲ, ಆ ಟೈಮಲ್ಲಿ ನಿಮ್ ಮೈಂಡ್ ಸೆಟ್ ಏನಿತ್ತು, ನಿಮ್ ಸ್ಟ್ರಗಲ್ ಹೇಗಿತ್ತು, ಮತ್ತೆ ನಿಮ್ ಹಾರ್ಡ್ ವರ್ಕ್ ಹೇಗಿತ್ತು ಅಂತ ನಮಗ್ ಹೇಳ್ಬೋದಾ? 2010ರಲ್ಲಿ ನಾನು ಆಟ ಆಡಿದಾಗ 1-2 ಮ್ಯಾಚು ಆಟ ಆಡಿದೆ. ಆಮೇಲೆ 1 ಮ್ಯಾಚ್ ಆಡಿದೆ. ಆಮೇಲೆ ನಾನು ವಾಪಸ್ಸು ಈಚೆ ಬಂದ್ಬಿಟ್ಟೆ. ಆಗ ನಾನು ಎಂಟ್ರಿ ಕೂಡ ನನಗೆ ಗೊತ್ತಾಗಿದ್ದೇನೆ ಅಂತ ಹೇಳಿದ್ರೆ ಅವಾಗ ವೀರುಬಾಯಿ ಮತ್ತು ಗೌತುಬಾಯಿ ರೆಸ್ಟ್ ತೊಗೊಂಡಿದ್ರು. ಹಾಗಾಗಿ ನಾನು 1 ಮ್ಯಾಚ್ ಆಡಕ್ಕೆ ಸಿಕ್ತು ಅಂತ ಆಮೇಲೆ ನಾನು ಈಚೆ ಬಂದ್ಬಿಟ್ಟೆ. ಮತ್ತೆ ನಾನು ನನ್ನ ಲೈಫಲ್ಲಿ ಅಂಥ ಸ್ಟ್ರಗಲ್ ಅಂತ ಏನೂ ನೋಡಿಲ್ಲ. ಯಾಕಂದರೆ ನಾನು ಅಂಥ ವಿಚಾರಗಳಲ್ಲಿ ಜಸ್ಟ್ ಆಸಕ್ತಿ ಪಡಲ್ಲ ನಾನು. ಸೊ ನೀವು ಹೇಳ್ದಂಗೆ 2010ರಿಂದ 2013ವರೆಗೂ ನಾನು ನನ್ನ ಕ್ರಿಕೆಟ್ನ ಎಂಜಾಯ್ ಮಾಡ್ತಾ ಇದ್ದೆ ಅಷ್ಟೇ. ಹಾಗೆ ನನಗೆ ಕ್ರಿಕೆಟ್ ಅಂದರೆ ತುಂಬ ಇಷ್ಟ. ಸೊ ಪ್ರತಿದಿನ ಎದ್ದು ಆಟ ಆಡೋದಕ್ಕೆ ಹೋಗೋದು, ಹುಡುಗರ ಜೊತೆ ಆಟ ಆಡೋವಂಥದ್ದು, ಅಲ್ಲಿ ತಮಾಷೆ ಮಾಡೋವಂಥದ್ದು. ಸೊ ನನ್ನ ಬೆಟರ್ಮೆಂಟ್ಗೋಸ್ಕರ ಫಿಟ್ನೆಸ್ ಮೇಲೆ ವರ್ಕ್ ಮಾಡೋಂಥ, ಬ್ಯಾಟಿಂಗ್ ಮೇಲೆ ವರ್ಕ್ ಮಾಡೋಂಥ ಅದನ್ನೇ ಮಾಡ್ತಾಯಿದ್ದೆ. ಸೊ ನನಗೆ ಗೊತ್ತಿತ್ತು ನನ್ನ ಟೈಮ್ ಅಂತ ಯಾವಾಗ ಬರುತ್ತೆ, ಯಾವಾಗ ನನಗೆ ಅವಕಾಶ ಅಂತ ಸಿಕ್ಕಾಗ ಅದು ಬರುತ್ತಲ್ಲ, ಆವಾಗ ಒಂದು ವೇಳೆ ಬರಲಿಲ್ಲ ಅಂದರೆ ಅದು ಕೂಡ ಪರವಾಗಿಲ್ಲ. ಸೊ ಎಂಜಾಯ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಸ್ಟ್ರೆಸ್ ತೊಗೊಂಡ್ರೆ ಇವತ್ತು ಕೂಡ ಏನೂ ಆಗಲ್ಲ, ನಾಳೆನೂ ಕೂಡ ಏನೂ ಆಗೋದಿಲ್ಲ. ಸೊ ಎನರ್ಜಿ ಸೇವ್ ಮಾಡ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ಖುಷಿಯಾಗಿರ್ಬೇಕು ನಾವು ಅಷ್ಟೇನೆ. ಸೊ ಆವಾಗ ಮುಂದಿನ ದಿನಗಳಲ್ಲಿ ಚೆನ್ನಾಗಿರುತ್ತೆ, ಅವಕಾಶ ಸಿಕ್ಕಾಗ ಆಡ್ಬೋದು. ಮತ್ತು ಥ್ಯಾಂಕ್ ಯು ಸೋ ಮಚ್. ಸರ್, ವರ್ಲ್ಡ್ ಕಪ್ಗೆ ನಮ್ಮ ಟೀಮ್ಗೆ ನೀವು ತುಂಬ ದೊಡ್ಡ ಬಲ ಇದ್ದ ಹಾಗೆ. ನೆಕ್ಸ್ಟ್ ಇಯರ್ ವರ್ಲ್ಡ್ ಕಪ್ ಇದೆ, ಅದಕ್ಕೆ ನೀವು ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ? ಸ್ಪೆಷಲ್ ಪ್ಲ್ಯಾನಿಂಗ್ ಅಂತ ನಂದು ಏನಂದರೆ, ನಾನು ಎಷ್ಟು ಫಿಟ್ನೆಸ್ ಆಗಿರ್ತೀನಿ, ನಾನು ಕೈಕಾಲು ತೊಳ್ಕೊಳ್ಳೋದು ಮತ್ತು ನಮ್ಮ ಟೀಮ್ನ ಒಂದು ಗೋಲ್ ಇರುತ್ತೆ. ಸೊ ಆ ಗೋಲ್ನ ನಾವೆಲ್ಲರೂ ಒಬ್ಬೊಬ್ರಿಗೆ ಡೈರೆಕ್ಷನ್ಸ್ ಕೊಟ್ಟಿರ್ತಾರೆ, ನಾವು ಈ ರೋಲ್ನ ನಿಭಾಯಿಸಬೇಕು ಅಂತ. ಸೊ ನಮಗೆ ಕೊಟ್ಟಿರೋ ರೋಲ್ನ ಚೆನ್ನಾಗಿ ನಿಭಾಯಿಸೋದು, ಅದಕ್ಕೆ ಚೆನ್ನಾಗಿ ಪ್ರಿಪೇರ್ ಆಗೋದು. ಸೊ ಅದೇ ರೀತಿ ಅದನ್ನು ನಿಭಾಯಿಸೋದು ಗ್ರೌಂಡಲ್ಲಿ, ಇದು ನನಗಿರೋವಂಥದ್ದು. ಮತ್ತು ಬಾಕಿ ಎಲ್ಲ ಅಂದರೆ ನಾವು ಹೋಗಿ ಈ ಮ್ಯಾಚಲ್ಲಿ ಒಂದು 50 ರನ್ ಹೊಡಿಬೇಕು ಅಥವಾ 100 ರನ್ ಹೊಡಿಬೇಕು, ಈ ರೀತಿ ಎಲ್ಲ ಯೋಚನೆ ಮಾಡೋದಿಲ್ಲ. ನಾವು ಅದ್ರ ತಯಾರಿ ಮಾಡ್ತೀವಿ, ಅದು ತಾನೇ ರನ್ಸ್ ಜಾಸ್ತಿ ಆಗುತ್ತೆ. ಶಿಖರ್, ನಿಮಗೆ ಈ ಮಾತು ಅರ್ಥ ಆಗಿರಬೇಕು. ನಿಮಗೆ ಸಕ್ಸಸ್ ಸಿಕ್ಕಿದೆ, ಜನಗಳ ಪ್ರೀತಿ ಸಿಕ್ಕಿದೆ. ಮತ್ತೆ ಈ ಮೀಸೆನ ಮೇಲ್ ತಿರುಗಿಸೋದನ್ನ ಯಾವಾಗ ಶುರು ಮಾಡಿದೆ? ಮೀಸೆ ತಿರುಗಿಸೋದು ಮೇಲಕ್ಕೆ ಅದನ್ನು ಯಾವಾಗ ಶುರು ಮಾಡಿದೆ ಅಂತ ಹೇಳಿದ್ರೆ, ನಾನು ಟೆಸ್ಟ್ ಮ್ಯಾಚಲ್ಲಿ ನಾನು ಸೆಂಚುರಿ ಹೊಡೆದಿದ್ದೆ. ಆವಾಗಿಂದ ನಾನು ಮೀಸೆನ ಮೇಲಕ್ಕೆ ತಿರುಗುತ್ತಿದ್ದೆ. ಸೊ ಅದಕ್ಕೂ ಮುಂಚೆನೇ ಅದನ್ನು ಬಿಟ್ಟಿದ್ದೆ.
ಸೊ ನಾನು ಕೆಲವ್ರನ್ನ ಅದೇ ರೀತಿ ನೋಡಿದ್ದೆ, ಮೀಸೆನ ಹಿಂಗೆ ತಿರುಗ್ತಾರೆ ಮೇಲಕ್ಕೆ ಮಾಡ್ತಾರೆ ಅಂತ. ತುಂಬ ಚೆನ್ನಾಗಿದೆಯಲ್ಲ ಇದೊಂಥರ ನೋಡೋದಕ್ಕೆ ಅಂತ, ಗಂಡಸರ ವಿಚಾರ ಅಲ್ವಾ, ಒಂದೊಳ್ಳೆ ಗತ್ತಿರುತ್ತೆ ಅಂತ ಅಷ್ಟೇ. ಸೊ ಅವೆಲ್ಲ ನನ್ನ ತುಂಬ ಫ್ಯಾಸಿನೇಟ್ ಮಾಡಿತ್ತು ಆಗ. ಸೊ ಅದನ್ನು ನಾನು ತುಂಬ ಇಂಟ್ರೆಸ್ಟಿಂದ ಬಿಟ್ಟಿದ್ದೆ. ಸೊ ಅದಾದಮೇಲೆ ಟೆಸ್ಟಲ್ಲಿ ಸೆಂಚುರಿನ ಇದು ಮಾಡಿ ನಾನು ಆಮೇಲೆ ವಾಪಸ್ಸು ಟೀ ಬ್ರೇಕಿಂದ ಬರಬೇಕಾದ್ರೆ ಸ್ವಲ್ಪ ಮೀಸೆನ ಹಿಂಗೆ ತಿರುವುದೆ ಮೇಲಕ್ಕೆ. ಸೊ ಅದೇ ಒಂಥರ ಫೇಮಸ್ ಆಗೋಯ್ತು. ನಾವು ಟಿವಿನಲ್ಲಿ ನೋಡುವಂತ ಆಕ್ಷನ್ ಇದೆಯಲ್ಲ ಅದನ್ನ ನೀವು ಖಂಡಿತವಾಗ್ಲೂ ನಿಜವಾಗ್ಲೂ ಮಾಡ್ಬೋದು, ಆದರೆ ಈಗ ನಾನು ಆ ರೀತಿ ಮೀಸೆನೇ ಬಿಟ್ಟಿಲ್ವಲ್ಲ, ಈಗ ಟ್ರಿಮ್ ಆಗೋಗಿದೆ. ಸೊ ಹಾಗಾಗಿ ಮುಖ ಅದೇನೆ, ಫೇಸ್ ಕಟ್ ಅದೇನೆ ನೋಡಿಬೇಕಾದ್ರೆ. ನಾವೀಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ನಂತರ ಆಪ್ಕೆ ಅದಾಲತ್ನಲ್ಲಿ ಶಿಖರ್ ಧವನ್ ಅವರ ಮೇಲೆ ಆರೋಪ ಮತ್ತೆ ಪ್ರಶ್ನೆಗಳ ಮತ್ತೊಂದು ಸುತ್ತು. ನಾನು ನಿಮ್ಮ ಹೊಸ ಹವ್ಯಾಸ ನೋಡಿದೆ. ಹೇಳಿ. ನೀವು ಪಾಕಿಸ್ತಾನದ ಪ್ಲೇಯರ್ಗಳನ್ನ ಬರೀ ಫೀಲ್ಡಲ್ಲಿ ಮಾತ್ರ ಹೊಡೆಯೋದಿಲ್ಲ, ಟ್ವಿಟರಲ್ಲಿ ಕೂಡ ಪಾಕಿಸ್ತಾನದ ಫೀಲ್ಡರ್ಗಳಿಗೆ ತುಂಬಾ ಹೊಡೆಯೋದಿಲ್ಲ. ಖಂಡಿತವಾಗ್ಲು ದೇಶಕ್ಕೋಸ್ಕರ ನಾವು ಯಾವ ರೀತಿ ಇರಬೇಕು ಅಂದರೆ ನಮ್ಗೆ ಅದರ ಅವಶ್ಯಕತೆ ಇಲ್ಲ. ಆದರೆ ಕೆಲವೊಂದು ಮಾತುಗಳು ಬಂದಾಗ ಅದನ್ನು ಸುಮ್ಮನೆ ಕೂತ್ಕೊಂಡಿರೋಕ್ಕಾಗಲ್ಲ. ಅದೇ ಹೇಳ್ತಾರಲ್ಲ, ನಮ್ಮ ಮನೇಲಿ ನಾವು ಸಾಕಿರೋನ ಈ ಚೆನ್ನಾಗಿರಬೇಕು, ನಮಗೆ ಬೊಗಳಿದ್ರೆ ಚೆನ್ನಾಗಿರಲ್ಲ ಅಂತ. ವೆಲ್ಕಮ್ ಬ್ಯಾಕ್. ಆಪ್ಕೆ ಅದಾಲತ್ನಲ್ಲಿ ನಾವಿವತ್ತು ಮೊಕದ್ದಮೆಯನ್ನ ನಡೆಸ್ತಾ ಇದ್ದೇವೆ, ಪ್ರಶ್ನೆಗಳನ್ನ ಕೇಳ್ತಾ ಇದ್ದೇವೆ ಟೀಮ್ ಇಂಡಿಯಾದ ಓಪನಿಂಗ್ ಬ್ಯಾಟ್ಸ್ಮನ್, ಕ್ರಿಕೆಟ್ನ ಸ್ಟಾರ್ ಶಿಖರ್ ಧವನ್ ಅವರಿಗೆ. ಆಪ್ಕೆ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಟೀಮ್ ಇಂಡಿಯಾದ ಓಪನಿಂಗ್ ಬ್ಯಾಟ್ಸ್ಮನ್ ಶಿಖರ್ ಧವನ್ ಮೇಲಿರುವ ಆರೋಪವೆಂದರೆ ಇವರು ಹೊಸ ಶೋಕಿಗಳನ್ನು ಮಾಡುತ್ತಾರೆ ಎಂಬುದು. ಇತ್ತೀಚೆಗೆ ನಿಮ್ಮ ಒಂದು ವಿಡಿಯೋ ತುಂಬಾನೇ ವೈರಲ್ ಆಗ್ತಾ ಇದೆ. ಅದರಲ್ಲಿ ರಣವೀರ್ ಸಿಂಗ್ ಅವರು ನಿಮಗೆ ಡ್ಯಾನ್ಸಿಂಗ್ ಸ್ಟೆಪ್ ಹೇಳ್ಕೊಡ್ತಾ ಇರ್ತಾರೆ, ಖಲೀಬಲಿ. ಹೌದು, ಖಲೀಬಲಿ. ಹೌದು. ಅದನ್ನ ನಮ್ಮ ಜನಗಳಿಗೆ ತೋರಿಸ್ಬೇಕು ಅಂತ ಇದ್ದೀನಿ. ನೀವು ಅದರಲ್ಲಿ ಹೇಗೆ ಡ್ಯಾನ್ಸ್ ಮಾಡ್ತಿದ್ರಿ ಅಂತ. ಕ್ಯಾನ್ ವಿ ಹ್ಯಾವ್ ದ ವಿಡಿಯೋ ಪ್ಲೀಸ್? ಅಂದ್ರೆ ಈ ಕಲಿ ಬಲಿ ಹೋಗಯ ಹುಮೆ ಎಲ್ಲಿಂದ ಶುರುವಾಯ್ತು? ಇದು ಆ್ಯಕ್ಚುಲಿ ನಾನು ಮುಂಬೈಯಲ್ಲಿ ಶೂಟಿಂಗ್ ಮಾಡ್ತಾ ಇದ್ದೆ ಆವಾಗ. ಸೊ ಅವ್ರದ್ದು ಕೂಡ ಶೂಟಿಂಗ್ ನಡೀತಿತ್ತು. ಶೂಟಿಂಗ್ ಆದಮೇಲೆ ನಾವಿಬ್ಬರು ಸಿಕ್ಕಿದಾಗ ಅಲ್ಲಿ ಏನು ಹೇಳ್ತಾರೆ, ಅದು ನನಗೆ ಅವರ ಒಂದು ಹೈಫೈ ಸ್ಟೆಪ್ಸು ನಾನು ಹೇಳಿದೆ, ನಿಮ್ಮಿಂದ ಏನಾದರೂ ಕಲಿಬೇಕು ನಾನು ಅಂತ. ಸೊ ಆಗ ಅವರು ನನಗೆ ಈ ಸ್ಟೆಪ್ನ ಹೇಳಿಕೊಟ್ರು. ಸೊ ಡ್ಯಾನ್ಸ್ ಬಗ್ಗೆನೂ ನನಗೆ ಇಂಟ್ರೆಸ್ಟ್ ಇದೆ. ಸೊ ಯಾವಾಗಾದರೂ ಡ್ಯಾನ್ಸ್ ಮಾಡ್ತಾ ಇರ್ತೀನಿ, ಸಾಂಗ್ಸ್ನ ಕೇಳ್ತಾ ಇರ್ತೀನಿ. ನಾನು ರೂಮಲ್ಲಿದ್ದೆ ಅಂತ ಹೇಳಿದ್ರೆ ಮ್ಯೂಸಿಕ್ ಹಾಕ್ಕೊಂಡು ಒಬ್ಬನೇ ಡ್ಯಾನ್ಸ್ ಮಾಡ್ತಾ ಇರ್ತೀನಿ. ವಿರಾಟ್ ಕೊಹ್ಲಿ ಅವರ ಐಪಾಡಲ್ಲಿ ನೀವು ಪಂಜಾಬಿ ಹಾಡುಗಳನ್ನ ತುಂಬಿಸಿದ್ರಂತೆ. ನಾನಲ್ಲ, ಅವರಿಗೇನೆ ಅದು ಪಂಜಾಬಿ ಹಾಡುಗಳು ತುಂಬ ಇಷ್ಟನೇ ಅವ್ರಿಗೆ. ಸೊ ನಾವೆಲ್ಲ ಡೆಲ್ಲಿಲಿದ್ರೂ ಕೂಡ ಪಂಜಾಬಿ ಬ್ಯಾಕ್ಗ್ರೌಂಡಿಂದ ಬಂದಿರೋರಾಗಿರೋದ್ರಿಂದ ಸೊ ಅದು ತುಂಬ ಇಷ್ಟ ಆಗುತ್ತೆ ಅವ್ರಿಗೂ. ಮತ್ತು ವಿರಾಟ್ ಅವ್ರಿಗೂ ತುಂಬ ಇಷ್ಟನೇ ಪಂಜಾಬಿ ಹಾಡುಗಳು, ಪಂಜಾಬಿ ಕಲ್ಚರು, ಅದರ ಥರ ಡ್ಯಾನ್ಸ್. ಡ್ರೆಸ್ಸಿಂಗ್ ರೂಮಲ್ಲಿ ಪಂಜಾಬಿ ಹಾಡುಗಳನ್ನ ಜಾಸ್ತಿ ಹಾಕ್ತೀರಾ? ಹಾಂ ಹೌದು, ಹಿಂದಿ ನಡೀತಾ ಇರುತ್ತೆ, ಪಂಜಾಬಿ ಸಾಂಗ್ಸ್ ಕೇಳ್ತಾ ಇರ್ತಾರೆ, ಇದೇ ಥರ ನಡೀತಾ. ಅಂದ್ರೆ ಎಲ್ರಿಗಿಂತ ಮುಂಚೆ ಡ್ಯಾನ್ಸ್ ಮಾಡೋರು ಶಿಖರ್ ಧವನೇ ಆಗಿರ್ತಾರೆ. ಹಾಂ, ನಾನು ಮಾಡ್ತೀನಿ. ಯಾವುದೇ ರೀತಿ ನಾಚಿಕೆ ಇಲ್ಲದೆ ನಾನು ಫಸ್ಟ್ ಡ್ಯಾನ್ಸ್ ಮಾಡೋದಕ್ಕೆ ಹೇಳ್ತೀನಿ ಎಲ್ಲರ ಮುಂದೆ. ತುಂಬ ಚೆನ್ನಾಗಿರುತ್ತೆ. ಇದು ಮಾಡ್ತೀರಾ ಡ್ಯಾನ್ಸ್? ಇಲ್ಲಿ ಮಾಡಬೇಕು ಅಂದರೆ ಒಂಥರ ದಟ್ ಸೌಂಡ್ಸ್ ಗುಡ್ ಅಲ್ಲ? ಹಾಗಿದ್ರೆ ಯಾವ ಹಾಡಿಗೆ ಡ್ಯಾನ್ಸ್ ಮಾಡ್ತೀರಿ? ಸರಿ. ಬಹಳ ಗಟ್ಟಿ ಮನ್ಸು ಮಾಡ್ಕೊಂಡು ಬಂದಿದ್ದೀನಿ ನಾನು ಇಲ್ಲಿಗೆ. ಆಯಿತು, ನಿಮ್ಗೆ ಯಾವ ಸಾಂಗ್ ಇಷ್ಟ ನೋಡೋದಕ್ಕೆ ನೋಡಿ ಅಷ್ಟೊಂದು ಮುದ್ದಾಗೇನು ಕಾಣಿಸಲ್ಲ ನಾನಲ್ವಾ? ಇಲ್ಲ, ಕಲಿಬಲಿನೇ ಹಾಕಿ. ಪರವಾಗಿಲ್ಲ, ಕಲಿಬಲಿ ಬಿಟ್ಟು ಯಾವ್ದಾದ್ರು ಪಂಜಾಬಿ ಸಾಂಗ್ ಹಾಕಿ, ತೊಂದರೆ ಇಲ್ಲ, ಪರವಾಗಿಲ್ಲ. ಅದು ಸರಿ ಸರ್, ನಿಮ್ಮ ಈ ಶೋ ಅಲ್ಲಿ ಫಸ್ಟ್ ಡ್ಯಾನ್ಸ್ ಮಾಡಿರೋ ನಾನೇ ಅನ್ಸುತ್ತೆ. ಹಾ, ಖಂಡಿತ ನೀವೇ ಮೊದಲನೇ ಅವರು. ಜನರು ಕೇಳಿದ್ರು ಅನ್ನೋ ಕಾರಣಕ್ಕೆ ಕಟಕಟೆನಲ್ಲೇ ಡ್ಯಾನ್ಸ್ ಮಾಡುವಂತ ವ್ಯಕ್ತಿ. ಆದ್ರೆ ಇತ್ತೀಚೆಗೆ ಹೊಸ ಹವ್ಯಾಸಗಳು ಅಂದ್ರೆ ಕುದುರೆ ಸವಾರಿ ಹವ್ಯಾಸ ಶುರುವಾಗಿದೆ. ಹೌದು, ಕುದುರೆ ಸವಾರಿನೂ ಮಾಡ್ತೀನಿ. ಯಾಕಂದ್ರೆ ನಂಗೆ ಕುದುರೆಗಳಂದ್ರೆ ತುಂಬಾ ಇಷ್ಟ. ಸೊ ಯಾವಾಗಲಾದ್ರೂ ಅವಕಾಶ ಸಿಕ್ತು ಅಂತ ಹೇಳಿದ್ರೆ ಕುದುರೆ ಸವಾರಿಗೆ ಹೋಗ್ತಾ ಇರ್ತೀನಿ ನಾನು. ಮತ್ತೆ ಯಾಕಂದ್ರೆ ಪ್ರಾಣಿಗಳ ಜೊತೆ ಇರೋದು ನಂಗೆ ತುಂಬಾ ಇಷ್ಟ. ಮತ್ತೆ ಕೆಲವೊಂದು ವಿಡಿಯೋಸ್ ನೋಡಿದೆ, ಅದರಲ್ಲಿ ಕೊಳಲನ್ನ ನುಡಿಸ್ತಾ ಇದ್ದೆ. ಬಾನ್ಸುರಿನೂ ಕೂಡ ಕಲಿತಿದ್ದೀನಿ ನಾನು. ಯಾಕಂದ್ರೆ ಕ್ಲಾಸಿಕಲ್ ಮ್ಯೂಸಿಕ್ಸ್ ಎಲ್ಲ ನಂಗೆ ಇಷ್ಟ ಆಗುತ್ತೆ. ನನಗೆ ಟೈಮ್ ಇತ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಹೋಗಿ ನಾನು ಅಂತ ನಮ್ಗೆ ಹೇಗೆ ಗೊತ್ತಾಗಬೇಕು? ನೀವು ನಮ್ಗೆ ತೋರಿಸ್ದೆ ಹೋದ್ರೆ ಆ ಬಾನ್ಸುರಿ ಅಂದ್ರೆ
ಅಂದರೆ ಯಾವಾಗ್ಲೂ ನಾನು ಎಲ್ಲೇ ಹೋದರೂ ಕೂಡ ನಾನು ಫ್ಲೂಟ್ನ ನಾನು ಜೊತೆಲೇ ತೊಗೊಂಡು ಹೋಗ್ತೀನಿ ಇರುತ್ತೆ. ಮತ್ತು ನಾನು ಟೈಮ್ ಸಿಕ್ಕಾಗೆಲ್ಲನೂ ಇದನ್ನು ನುಡಿಸ್ತಾ ಇರ್ತೀನಿ. ಸೊ ದಟ್ ಹಾಬಿಯಾಗಿ ನಾನು ಅದನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಯಾಕಂದರೆ ಎಲ್ಲರೂ ಕೆಲಸ ಮಾಡಬೇಕು, ಅದ್ರ ಜೊತೆಗೆ ಕೆಲಸ ಮಾಡೋದ್ರ ಜೊತೆಗೆ ನಮ್ಮ ಹವ್ಯಾಸನ ಇಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು ಅದನ್ನು ಮಾಡ್ತಾ ಇರ್ತೀನಿ. ಸೊ ಅದರಿಂದ ತುಂಬ ಖುಷಿ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ ಅಂದರೆ ಖಂಡಿತ ಮಾಡಲೇಬೇಕು. ನಾನು ಕೇಳ್ಪಟ್ಟೆ ನಿಮಗೆ ಶಾಯರಿ ಹೇಳುವಂಥ ಹವ್ಯಾಸ ಕೂಡ ಇದೆಯಾ? ಹಾಂ, ಇದೆ. ಖಂಡಿತವಾಗ್ಲೂ ಶಾಯರಿ ಮಾಡ್ತೀನಿ ನಾನು. ಆದರೆ ಅದು ಅಂದರೆ ಶೇರ್ ಮಾಡೋದಕ್ಕೆ ಇಷ್ಟಪಡಲ್ಲ. ಯಾಕಂದರೆ ಯಾವಾಗಲೂ ಕೇಳ್ತಾ ಇರ್ತೀನಿ, ಅದ್ರ ಜೊತೆಗೆ ಅದ್ರ ಥರನೇ ನಾನು ಇದು ಮಾಡ್ತಿರ್ತೀನಿ. ಈಗ ಫ್ಲೂಟನ್ನ ನುಡಿಸಿದಾಯ್ತು, ಒಂದೆರಡು ಶಾಯರಿ ಕೂಡ ಹೇಳಿ. ನೋಡಿದ್ರಾ, ಈಗ ಒಂದು ಇದ್ರ ಜೊತೆಗೆ ಅದನ್ನು ಹೇಳಬೇಕು, ಒಂದು ಹೇಳ್ತೀನಿ ಕೇಳಿ. ಇದು ಡಾಕ್ಟರ್ ಜವಾನ್ ಇಂದೂರಿ ಅವರ ಶಾಯರಿ. ಸೊ ಇಲ್ಲಿ ಎಷ್ಟೋ ಜನ ರೈತರು ಕೂತಿದ್ದೀರಾ, ಸೊ ಅವರಿಗೋಸ್ಕರ ಇದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. जवानियों में जवानी को जो धूल करते हैं, जवानियों में जवानियों में जवानी को जो धूल करते हैं, जो लोग भूल नहीं करते वो भूल करते हैं. ಇನ್ನೊಂದೇನೆಂದರೆ, ಇನ್ನೊಂದು ಶಾಯರಿ ಇದೆ. ಇದು ಒಂದು ನಾವೆಲಿಂದ ಬಂದಿರೋಂಥದ್ದು. ಇದು ಬಹಳ ದೊಡ್ಡ ಫೇಮಸ್ ಶಾಯರಿ. ಇದೇನೆಂದರೆ, हम सायादार पेड़ ज़माने के काम आए, हम सायादार पेड़ ज़माने के काम आए, जब सूखने लगे तो जलाने के काम आए. ಇನ್ನೂ ಒಂದು ಹವ್ಯಾಸ ಇದೆ, ಬೇರೆ ಪ್ಲೇಯರ್ಸ್ ಕೂದಲು ಕತ್ತರಿಸೋದು. ಖಂಡಿತವಾಗ್ಲೂ ಸರ್, ಅದೇನೆಂದರೆ ಇನ್ನೊಂದು ವರ್ಷಗಳಾದಮೇಲೆ 4-5 ವರ್ಷ ಆದಮೇಲೆ ಕ್ರಿಕೆಟು ನಾವೆಲ್ಲ ಕೆಲಸ ಮುಗಿಸಿದ್ಮೇಲೆ ಬೇರೆ ಕೆಲಸ ಇಟ್ಕೋಬೇಕಲ್ಲ, ಅದಕ್ಕೆ. ಸೊ ಒಂದ್ಸರಿ ರಿಷಬ್ದು ಕಟ್ ಮಾಡಿದ್ದೆ ಹೀಗೇ ನಾನು. ಸೊ ಆಮೇಲೆ ನನ್ನ ಹೇರ್ಸ್ನ ನಾನೇ ಟ್ರಿಮ್ ಮಾಡ್ಕೋತೀನಿ. ಕಟ್ ಮಾಡೋದು, ಟ್ರಿಮ್ ಮಾಡೋದು ನನ್ನ ಹತ್ರ ಟ್ರಿಮ್ಮರ್ ಇದೆ. ಸೊ ನಾನು ಟ್ರಿಮ್ ಮಾಡ್ಕೋತೀನಿ. ಸೊ ಆಮೇಲೆ ಅವ್ನು ಟ್ರಿಮ್ಮರಲ್ಲಿ ಮಾಡಬೇಕು ಅಂದ, ಅದಕ್ಕೆ ಅವ್ನಿಗೂ ಟ್ರಿಮ್ಮರಲ್ಲಿ ರೆಡಿ ಮಾಡಿದೆ. ಸೊ ವಿರಾಟ್ಗೂ ಅವಾಗವಾಗ 1 ಸರಿನೋ 2 ಸರಿನೋ ಯಾವಾಗಲೂ ಟ್ರಿಮ್ ಮಾಡಿದ್ದೀನಿ. ಅವ್ರಿಗೆ ಜಾಸ್ತಿ ಇಲ್ಲ, ಅವರೇ ನನ್ನ ಕೂದಲನ್ನ ಟ್ರಿಮ್ ಮಾಡಿದ್ದಾರೆ. ಈ ಹೊಸ ಹೊಸ ಹವ್ಯಾಸಗಳು ಪ್ರತಿ ದಿವಸ ಒಂದೊಂದು ಹೊಸ ಶುರುವಾಗ್ತಿದೆಯಲ್ಲ, ಈ ಐಡಿಯಾಸ್ ಎಲ್ಲ ಎಲ್ಲಿಂದ ಬರ್ತಾ ಇದೆ ನಿಮಗೆ? ಈ ಐಡಿಯಾಸ್ ಅಂದರೆ, ನನಗೆ ಚಿಕ್ಕ ವಯಸ್ಸಿಂದನೂ ಫ್ಲೂಟ್ ಅನ್ನೋಂತೆಲ್ಲ ಇಷ್ಟ ಆಗುತ್ತೆ. ಸೊ ಚಿಕ್ಕ ವಯಸ್ಸಲ್ಲಿ ಅದನ್ನು ನುಡ್ಸೋದನ್ನು ನೋಡಿದಾಗ ನನಗೂ ನುಡಿಸ್ಬೇಕು ಅಂತ ಆಸೆ ಆಗ್ತಾಯಿತ್ತು. ಸೊ ನೀವು ನೋಡಿರ್ತೀರಲ್ವ, ರೋಡಲ್ಲಿ ಕೋಳಲ್ಲಿ ನುಡಿಸ್ಕೊಂಡು ಹೋಗ್ತಾ ಇರ್ತಾರೆ, ಅವ್ರು ನುಡಿಸ್ಕೊಂಡು ಅವ್ರ ಹಿಂದೆನೇ ಹೋಗ್ತಾ ಇರ್ತೀವಿ. ಅವ್ನು ಎಲ್ಲಿವರೆಗೂ ಹೋಗೋದಿಲ್ಲ ಅಲ್ಲಿವರೆಗೂ ನಾನು ಕೇಳಿಸ್ಕೊತಾ ಇದ್ದೆ ಅದನ್ನು. ಸೊ ನಾನು ಹಾಗೆ ಸುಮ್ಮನೆ ಕೂತಿದ್ದೆ 2015ರಲ್ಲಿ ಅನಿಸುತ್ತೆ. ಯಾಕೆ ಕಲಿಬಾರ್ದು ಕೋಳಲನ್ನು ಅಂತ ಅನ್ನಿಸ್ತು. ಸೊ ಆವಾಗ ನಾನು ಅದಕ್ಕಿಂತ ಕಲಿಯೋದು ಉತ್ತಮ ಅಂತ ಹೇಳಿ ಕಲ್ತಿಯಕ್ಕೆ ಶುರು ಮಾಡಿದೆ ನಾನು. ಸೊ ಆನ್ಲೈನ್ ಕ್ಲಾಸಸ್ ತೊಗೊಂಡೆ. ನಾನು ಗುರುಗಳನ್ನ 1 ಸರಿನೋ 2 ಸರಿನೋ ಮೀಟ್ ಮಾಡಿದ್ದೀನಿ ಅಷ್ಟೇ. ಸೊ ಹಾಗೆ ನಾನು ಕೋಳನ ಕಲ್ತಿದ್ದು. ಸೊ ಅದಾದಮೇಲೆ ನಾನು ಕುದುರೆನ ನೋಡಿದಾಗೆಲ್ಲ ನನಗೆ ಬಹಳ ಆಸೆ ಆಗ್ತಾಯಿತ್ತು ಸವಾರಿ ಮಾಡಬೇಕು ಅಂತ ಹೇಳಿ. ಸೊ ಇವಾಗ ನಾನು ಕುದುರೆ ಸವಾರಿನ ಕಲ್ತ್ಕೊಂಡೆ ಆಮೇಲೆ. ಸೊ ಅಲ್ಲಿ ಹೋದಾಗ ನಾನು ಕುದುರೆಗಳನ್ನು ಓಡಿಸೋದಕ್ಕೆ ಶುರು ಮಾಡಿದೆ. ಸೊ ಆ ನಿಧಾನವಾಗಿ ಅದು ಕೂಡ ಅಭ್ಯಾಸ ಆಗ್ತಾ ಹೋಯಿತು. ಇದಾದಮೇಲೆ ಈಗ ಇನ್ನೊಂದು ನಾನು ನಿಮ್ಮ ಹೊಸ ಹವ್ಯಾಸ ನೋಡಿದೆ. ನೀವು ಪಾಕಿಸ್ತಾನದ ಪ್ಲೇಯರ್ಗಳನ್ನ ಬರೀ ಫೀಲ್ಡಲ್ಲಿ ಮಾತ್ರ ಹೊಡೆಯೋದಿಲ್ಲ, ಟ್ವಿಟರಲ್ಲಿ ಕೂಡ ಪಾಕಿಸ್ತಾನದ ಫೀಲ್ಡರ್ಗಳಿಗೆ ತುಂಬ ಹೊಡಿತೀವಿ. ಹಾಂ, ಖಂಡಿತ. ಅದು ಶಾಹಿದ್ ಅಫ್ರಿದಿ, ಅದು ಅವ್ರು ಮಾಡಿರೋ ಟ್ವೀಟು, ಅದ್ರ ಬಗ್ಗೆನೇ ಮಾತಾಡ್ತಿದ್ದೀರಾ ಅಲ್ವಾ? ಹೌದು. ನಿಜವಾಗ್ಲೂ ನಮ್ಮ ದೇಶದ ಬಗ್ಗೆ ಯಾರಾದರೂ ಏನಾದರೂ ಮಾತಾಡಿದ್ರೆ ಖಂಡಿತವಾಗ್ಲೂ ಆಗ ನಾವು ನಿಂತೇ ಇರ್ತೀವಿ, ಖಂಡಿತವಾಗ್ಲೂ ಸಿದ್ಧವಾಗಿ ನಿಂತಿರ್ತೀವಿ. ಆಮೇಲೆ ನಮಗೆ ಗೊತ್ತಿದೆ, ಎಸ್ಪೆಷಲಿ ನಮ್ಮ ಪ್ರಧಾನಮಂತ್ರಿಯವ್ರಿಗೆ ಗೊತ್ತಿದೆ ನಮ್ಮ ದೇಶನ ಹೇಗೆ ನಡೆಸಬೇಕು ಅಂತ. ಅವ್ರು ಎಷ್ಟು ಚೆನ್ನಾಗಿ ನಡೆಸ್ತಾ ಇದ್ದಾರೆ ಈಗ. ಸೊ ಆಗ ನಮಗೆ ಹೊರಗಡೆಯಿಂದ ಬಂದು ಯಾರನ್ನೂ ಅಡ್ವೈಸ್ ಮಾಡೋ ಅಗತ್ಯ ಇರಲ್ಲ. ಅವ್ರ ಮನೇನ ಸುಧಾರಿಸ್ಕೊಂಡ್ರೆ ಸಾಕಾಗಿರುತ್ತೆ. ಅದೇನೋ ಹೇಳ್ತಾರಲ್ಲ, ಒಂದು ನಮ್ಮನೇಲಿ ಸಾಕಿರೋವಂಥ ನಾಯಿ ನಮ್ಮನೆಲ್ಲ ಬೊಗಳ್ತಾ ಇದ್ರೆ ಪಕ್ಕದ ಮನೇಲಿರೋ ನಾಯಿಗೆ ಕಲ್ಲು ಹೊಡೆದ್ರಂತೆ ಇವ್ರುಗಳೆಲ್ಲ. ಸೊ ಹಾಗೆ. ನೀವು ಶಾಯದ್ ಅಫ್ರಿದಿ ಅವ್ರಿಗೆ ಯಾವುದೇ ಶಾಯರಿ ಹೇಳಲಿಲ್ವಾ? ಇಲ್ಲ, ನಾನು ಆ ಟೈಮಲ್ಲಿ ಅಷ್ಟೊಂದು ಶಾಯರಿಗಳನ್ನ ನೋಡ್ತಾ ಇರಲಿಲ್ಲ. ಸೊ ನಾನು ನೆನಪಲ್ಲಿ ಇಟ್ಕೊಂಡಿರಲಿಲ್ಲ. ಸೊ ಒಂದು ವೇಳೆ ಏನಾದರೂ ನೆನಪಾದರೆ ಖಂಡಿತವಾಗ್ಲೂ ಟ್ವೀಟ್ ಮಾಡ್ತೀನಿ. ಮೋದಿ ಅವರು ಕೂಡ ನಿಮ್ಮ ಬಗ್ಗೆ ಹೊಗಳಿದ್ದಾರೆ. ಮೋದಿ ಅವರ ಟ್ವೀಟನ್ನು ನಾನು ನೋಡಿದ್ದೆ. ಅವರು ಬರೀತಾರೆ, ಹೇಗೆ ಕೆಟ್ಟ ಬಾಲನ್ನ ನೀವು ಮೈದಾನದಿಂದ ಹೊರಗಡೆ ಹಾಕ್ತಿರಲ್ಲ, ನಾವು ಅದೇ ಥರ ಶತ್ರುಗಳಿಗೆ ಉತ್ತರ ಕೊಡ್ತೀವಿ. ಖಂಡಿತವಾಗ್ಲೂ ತುಂಬ ಸೌಭಾಗ್ಯ ನಂದು ಅಂತ ಹೇಳ್ಬೋದು. ನಮ್ಮ ಪ್ರಧಾನಮಂತ್ರಿಯವರು ಸರ್ರು ನನಗೆ ಟ್ವೀಟ್ ಮಾಡಿದ್ರು, ರೀಟ್ವೀಟ್ ಮಾಡಿದ್ರು. ಅದು ಮೊದಲನೇದಾಗಿ ನನಗದು ಗರ್ವದ ಮಾತು ಅಂತ ಹೇಳ್ಬೋದು. ಸೊ ಹಾಗೇನೆ ಜೊತೆಗೆ ಈಗ ಏನು ನಡೀತಾ ಇದೆಯಲ್ಲ ನಗು, ಮತ್ತು ಈಗ ಕರೆಕ್ಟಾಗಿದೆ ಅಲ್ಲ. ಸೊ ನಮ್ಮ ಕಡೆಯಿಂದ ಏನು ರಿವರ್ಟ್ ಅಟ್ಯಾಕ್ನ ಮಾಡಿದ್ರು ಅದು ತುಂಬ ಚೆನ್ನಾಗಿದೆ. ಸೊ ಅವ್ರು ಮಾಡಿರೋಂಥ ಇದಕ್ಕೆ ನಮ್ಮ ಫ್ಯಾಮಿಲೀಸ್ ಎಲ್ಲ ಏನಿದೆ ಅವ್ರು ದುಃಖದಲ್ಲಿದ್ದಾರೆ. ಅವರಿಗೆಲ್ಲನೂ
ಇಷ್ಟು ಶಾರ್ಟ್ ಟೈಮಲ್ಲಿ ಒಂದು ಉತ್ತರ ಕೊಟ್ಟಂಥ ನಮ್ಮ ಪ್ರಧಾನಮಂತ್ರಿಯವರು ನಿಜವಾಗ್ಲೂ ನಮ್ಗೆ ಹೆಮ್ಮೆ ಆಗುತ್ತೆ. ಸೊ ಆ್ಯಂಡ್ ಐ ಸಲ್ಯೂಟ್ ದೆಮ್ ಫಾರ್ ಡೂಯಿಂಗ್ ದಟ್, ಐ ನೋ. ಸೊ ಎಸ್, ವಿ ಆರ್ ದೇರ್, ಆ್ಯಸ್ ಸಿಂಪಲ್ ಆಸ್ ದಟ್. ನೀವು ತುಂಬ ಒಳ್ಳೆ ಮಾತನ್ನ ಹೇಳಿದ್ರಿ. ನಾವು ಎಷ್ಟು ಸುರಕ್ಷತೆನ ಅನುಭವಿಸ್ತಾ ಇದ್ದೀವಿ ದೇಶದಲ್ಲಿ. ನಾವೀಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ನಂತರ ಆಪ್ಗೆ ಅದಾಲತ್ನಲ್ಲಿ ಶಿಖರ್ ಧವನ್ ಅವರ ಮೇಲೆ ಆರೋಪ ಮತ್ತೆ ಪ್ರಶ್ನೆಗಳ ಮತ್ತೊಂದು ಸುತ್ತು. ಈ ಬಾಕ್ಸರ್ ವೈಫ್ನ ನೀವು ಎಲ್ಲಿಂದ ಹುಡುಕಿದ್ರಿ? ಬಾಕ್ಸರ್ ವೈಫ್ನ ಬಹಳ ಕಷ್ಟ ಬಿದ್ದು ನಾನೇ ಹುಡುಕ್ದೆ ಅನ್ಬೋದು. ಹಾಗಿದ್ರೆ ರೊಮ್ಯಾನ್ಸ್ ಅಲ್ಲಿ ಕಷ್ಟ ಆಗಿರ್ಬೇಕಲ್ಲ, ನಿಮಗೆ ಇಂಗ್ಲಿಷ್ ಬರೋದಿಲ್ಲ, ಅವ್ರಿಗೆ ಹಿಂದಿ ಅಂತೂ ಬರೋದೇ ಇಲ್ಲ. ಖಂಡಿತವಾಗ್ಲೂ ಸರ್, ಅವರು ಪಂಜಾಬಿಲಿ ಮಾತಾಡ್ತಾರೆ, ನಮ್ಮ ಇಂಗ್ಲೀಷು ಗೊತ್ತಲ್ಲ ನಿಮಗೆ. ವೆಲ್ಕಮ್ ಬ್ಯಾಕ್. ಆಪ್ಗೆ ಅದಾಲತ್ನಲ್ಲಿ ನಾವಿವತ್ತು ಮೊಕದ್ದಮೆಯನ್ನ ನಡೆಸ್ತಾ ಇದ್ದೇವೆ, ಪ್ರಶ್ನೆಗಳನ್ನ ಕೇಳ್ತಾ ಇದ್ದೇವೆ ಟೀಮ್ ಇಂಡಿಯಾದ ಸೂಪರ್ ಸ್ಟಾರ್ ಬ್ಯಾಟ್ಸ್ಮನ್ ಶಿಖರ್ ಧವನ್ ಅವರಿಗೆ. ಆಪ್ಗೆ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಟೀಮ್ ಇಂಡಿಯಾದ ಓಪನಿಂಗ್ ಬ್ಯಾಟ್ಸ್ಮನ್ ಶಿಖರ್ ಧವನ್ ಮೇಲಿರುವ ಆರೋಪವೆಂದರೆ ಇವರು ಅವರ ಕ್ರಿಟಿಕ್ಸ್ಗಳನ್ನು ಇಗ್ನೋರ್ ಮಾಡುತ್ತಾರೆ ಎಂಬುದು. ಶಿಖರ್ ಯಾವಾಗ ಪರ್ಫಾರ್ಮೆನ್ಸ್ ಕೆಟ್ಟದಾಗತ್ತಲ್ಲ, ಆಗ ಆಲೋಚನೆಗಳು ಬರುತ್ತೆ ಮೀಡಿಯಾದಲ್ಲಿ. ನೀವು ಯಾರ ಮಾತನ್ನು ಕೇಳೋದೇ ಇಲ್ಲ, ಸ್ವಲ್ಪ ಕೂಡ ಯಾರ ಬಗ್ಗೆ ಇಲ್ಲ, ನಾನು ಯಾರನ್ನು ವಿಚಾರ ಮಾಡೋಕ್ಕೆ ಹೋಗೋದಿಲ್ಲ, ಕೇಳಿಸ್ಕೊಳ್ಳೋದಿಲ್ಲ, ಅಥವಾ ಅದನ್ನು ತರ್ಕನೂ ಮಾಡೋಕ್ಕೆ ಹೋಗೋದಿಲ್ಲ. ನಾನು ಯಾವುದೇ ರೀತಿಯಾದಂಥ ನ್ಯೂಸ್ಗಳನ್ನು ನೋಡಲ್ಲ, ಅಥವಾ ನಾನು ಆ ಬರುವಂಥ ಕಮೆಂಟ್ಸ್ಗಳನ್ನೆಲ್ಲ ಓದೋದೂ ಇಲ್ಲ ನಾನು. ಯಾಕಂದರೆ ಸೊ ಎಷ್ಟು ನಾನು ಇದರಲ್ಲಿ ಉಣಗೋಗ್ತೀನೋ ಅಷ್ಟು ನನಗೆ ಬೇರೆ ಇನ್ಫಾರ್ಮೇಷನ್ ಸಿಗೋದಿಲ್ಲ, ನನಗೇನು ಬೇಕೋ ಅದು. ಸೊ ನಾನು ನನ್ನ ಝೋನಲ್ಲೇ ಇರ್ತೀನಿ, ನಾನು ಆದಷ್ಟು ಆ ಝೋನಲ್ಲೇ ನಾನು ಪಾಸಿಟಿವ್ ಆಗೇ ಇರ್ತೀನಿ. ಯಾಕಂದರೆ ಆಮೇಲೆ ನಾನು ಆ ಕೆಲಸಗಳನ್ನು ನಾನು ಬೇಜಾರು ಕೂಡ ಮಾಡ್ಕೊಳಕ್ಕಾಗಲ್ಲ, ಯಾಕಂದರೆ ಅವ್ರ ಕೆಲಸ ಮಾಡ್ತಾಯಿದ್ದಾರೆ. ಸೊ ಅವರ ಈ ಕಮೆಂಟ್ಸ್ ಮಾಡೋದೆಲ್ಲ ಅವ್ರ ಕೆಲಸ ಅದು. ಸೊ ಅವ್ರ ಕೆಲಸನ ಅವ್ರು ಮಾಡ್ತಾಯಿದ್ದಾರೆ. ಆದ್ರೆ ಟ್ವಿಟರ್ ಅಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ, ಫೇಸ್ಬುಕ್ನಲ್ಲಿ ಸಾಕಷ್ಟು ಕಮೆಂಟ್ಸ್ ಬರುತ್ತಲ್ಲ, ಅದನ್ನ ನೋಡ್ತೀರಿ? ಇಲ್ಲ, ಅದ್ಯಾವುದನ್ನು ನೋಡಲ್ಲ ನಾನು. ನನಗೆ ಗೊತ್ತಿದ್ದಿಲ್ಲ, ನಾನು ಚೆನ್ನಾಗಿ ಆಡಿದ್ರೆ ಚೆನ್ನಾಗಿದೆ ಅಂತ ಹೇಳ್ತಾರೆ, ನಾನು ಕೆಡ್ದಾಗ ಆಡಿದ್ರೆ ಕೆಡ್ದಾಗಿದೆ ಅಂತ ಹೇಳ್ತಾರೆ. ಸೊ ಅದರಲ್ಲಿ ನಾನು ಬೇರೆಯವರು ಕಮೆಂಟ್ ಮಾಡೋದನ್ನು ನೋಡೋ ಅಗತ್ಯ ಏನಿಲ್ಲ ಅಲ್ವಾ. ಯಾಕೆ ಶುರುನಲ್ಲಿ ನಾನು ಅದನ್ನು ನೋಡ್ತಾ ಇದ್ದೆ, ಬಟ್ ಅದಾದಮೇಲೆ ನಾನು ಅಪ್ಲಿಫ್ಟ್ ಆದಮೇಲೆ ಥಿಂಗ್ಸ್ ಬೇಡ ಇವಾಗ. ಯಾರ ಬಗ್ಗೆನೂ ಕಾಳಜಿ ಇಲ್ಲ? ಇಲ್ಲ, ಹಾಗಂತ ಹೇಳಲ್ಲ. ಅಂದರೆ ನಾನು ಸ್ವಲ್ಪ ಸೋಂಬೇರಿ, ನಾನು ಹಾಗಾಗಿ ಯಾವುದನ್ನು ಕೇರ್ ಮಾಡಲ್ಲ. ಆದ್ರೆ ನಿಮ್ಮ ವೈಫ್ ಅಂತೂ ಬೈತಾರೆ ಅಲ್ವಾ ಖಂಡಿತವಾಗ್ಲೂ ಮಾಡಿದಾಗ? ಮೊದಲನೇದಾಗಿ ವೈಫ್, ಆಮೇಲೆ ಬಾಕ್ಸರ್ ಕೂಡ. ಹೌದು, ಬಾಕ್ಸರ್. ಅವಳಿಗೆ ಎಕ್ಸ್ಟ್ರಾ ಕೇರ್ ಮಾಡ್ತೀನಿ ನಾನು. ಆಮೇಲೆ ಏನು ಹೇಳ್ತಾರೆ ಅದನ್ನು, ಶುರುನಲ್ಲೂ ಕೂಡ ನಂಗೆ ಚೆನ್ನಾಗಿ ನೆನಪಿದೆ. ಅದು ನನ್ನ ವೈಫು ಮೊದಲನೇ ಸರಿ ನಾನು IPL ಆಡಿದಾಗ, ಅಂದರೆ ಈಗ ಒಂದು 7 ವರ್ಷದ ಹಿಂದ್ಗಡೆ ನಾನು ಆಟ ಆಡ್ಬೇಕಾದ್ರೆ ಅವಳು ಬಂದಿದ್ಲು ಅಲ್ಲಿಗೆ. ನಾನು ಅವಾಗ ಮ್ಯಾಚ್ ಆಡ್ತಾ ಇದ್ದೆ, ನಾನು ಆಟ ಆಡ್ಕೊಂಬಂದು ಔಟ್ ಆಗೋದೆ ಅದನ್ನು. ಆಮೇಲೆ ಒಳಗಡೆ ಬಂದು ನಾನು ಹಗ್ ಮಾಡ್ತೀನಿ ಅಂತಂದರೆ ಅವಳು ಹಗ್ಗೆ ಮಾಡ್ತಿಲ್ಲ, ಕೋಪ ಮಾಡ್ಕೊಂಬಿಟ್ಟಿದ್ದಾಳೆ. ನಾನು ಕೇಳಿದೆ ಏನಾಯಿತು ಅಂತ. ಅವಳು ವಾಟ್ ಶಾಟ್ ಯು ಪ್ಲೇಡ್ ಅಂತೇಳಿ. ನಾನು ಯಾವ ಶಾಟ್ ನಾನು ಆಡಿದೆ. ಆಮೇಲೆ ಹೇಳಿದೆ, ನಾನು ಇಷ್ಟೊಂದು ಕೋಪ ನಮ್ಮ ಕೋಚು ಮಾಡ್ಕೊಳ್ಳಲ್ಲ, ನೀನು ಯಾಕೆ ಮಾಡ್ಕೋತಿದ್ಯಾ ಅಂತ. ಸೊ ನಮಗೆ ಎಂಥದ್ದು ಪ್ರೆಷರ್ ಸಿಚುವೇಷನ್ಸ್ ಇರುತ್ತಪ್ಪ, ಗ್ರೌಂಡಲ್ಲೂ ಪ್ರೆಷರ್ ಇದೆ, ಇಲ್ಲಿ ಬಂದರೂ ಪ್ರೆಷರ್ ಇದೆ ಅನ್ಸ್ಬಿಡ್ತಲ್ಲ. ಸೊ ಒಬ್ಬರು ಆದರೂ ರಿಲ್ಯಾಕ್ಸ್ ಆಗಿರಬೇಕು. ಸೊ ಅದಾದಮೇಲೆ ಆಕೆಗೆ ಅರ್ಥ ಆಯ್ತು ಏನು ಅಂತ, ಸಪೋರ್ಟ್ ಮಾಡಬೇಕು ಅಂತ. ಬಾಕ್ಸರ್ ವೈಫ್ನ ನೀವು ಎಲ್ಲಿಂದ ಹುಡುಕಿದ್ರಿ? ಬಾಕ್ಸರ್ ವೈಫ್ನ ಬಹಳ ಕಷ್ಟಪಟ್ಟು ನಾನೇ ಹುಡುಕ್ದೆ ಸರ್. ಫೇಸ್ಬುಕ್ಕಲ್ಲಿ ಮಾತಾಡ್ಸಿದ್ದು ನಾನು ಅವಳನ್ನ. ಆಮೇಲೆ ನಾನು ಇಂಟರ್ನೆಟ್ಗೆ ಇಷ್ಟೊಂದು ಅಡಿಕ್ಟ್ ಆಗ್ತೀನಿ ನಾನು ಅಂದ್ಕೊಂಡೇ ಇರಲಿಲ್ಲ ನಿಜವಾಗ್ಲೂ. ಆಮೇಲೆ ಮನಸ್ಸಿಗೆ ಅನ್ನಿಸ್ತು ಮದುವೆ ಮಾಡ್ಕೋಬೇಕು ಅಂತ ಹೇಳಿ. ಸೊ ಅದಾದಮೇಲೆ ಮದುವೆ ಕೂಡ ಮಾಡ್ಕೊಂಡ್ವಿ, ಅಷ್ಟೇ. ಹಾಗಿದ್ರೆ ರೊಮ್ಯಾನ್ಸಲ್ಲಿ ಕಷ್ಟ ಆಗಿರ್ಬೇಕಲ್ಲ, ನಿಮಗೆ ಇಂಗ್ಲಿಷ್ ಬರೋದಿಲ್ಲ, ಅವ್ರಿಗೆ ಹಿಂದಿ ಅಂತೂ ಬರೋದೇ ಇಲ್ಲ. ಹೌದು, ಅವರು ಪಂಜಾಬಲ್ಲಿ ಮಾತಾಡ್ತಾರೆ, ನಮ್ಮ ಇಂಗ್ಲೀಷು ನಿಮಗೆ ಗೊತ್ತಲ್ಲ ಸರ್. ಸೊ ಹಾಗಾಗಿ ಪ್ರೀತಿನ ಹೇಳ್ಕೊಳ್ಳೋದಕ್ಕೆ ಬಹಳಷ್ಟು ದಾರಿಗಳಿದ್ದೇವೆ ಅಲ್ವಾ. ಏನೋ ಒಂದು ದಾರಿ ಹುಡುಕಿ ಏನೋ ಒಂದು ಮಾಡೋದು. ಮತ್ತೆ ಅವರಿಗೂ ಕೂಡ ಸಾಕಷ್ಟು ಶಾಯರಿಗಳನ್ನ ಹೇಳ್ತೀರಾ? ಅವ್ರಿಗೋಸ್ಕರ ನಾನು ಬಹಳ ಶಾಯರಿಗಳು ದೊಡ್ಡದಾಗಿ ಖಾತೆನೇ ಬರೆದುಬಿಟ್ಟಿದೆ. ಅಂದರೆ ಲೆಟರ್ ಜಮಾನೆಲ್ಲ ಆಗೋಗಿದೆ. ಸೊ ಆದ್ರೂ ದೊಡ್ಡದಾಗಿ ಒಂದು ಮೇಲ್ ಬರೆದಿದ್ದೆ, ರೊಮ್ಯಾಂಟಿಕ್ಕಾಗಿ ಒಂದು ಮೇಲ್ ಬರೆದಿದ್ದೆ. ಆಮೇಲೆ ನಾನು ಜಾಸ್ತಿ ಹೇಳಿದ್ರೆ ಕಷ್ಟ ಆಗ್ಬೋದೇನೋ. ಸೊ ಬಹಳಷ್ಟು ಲೆಟರ್ಗಳನ್ನು ಬರೆದು ಕಳಿಸಿದ್ದೆ ಮೇಲ್ ಥ್ರೂ, ಅದು ಟೆಕ್ನಿಕಲಿ. ಅಂದರೆ ಈಗಲೂ ರೊಮ್ಯಾನ್ಸ್ ಜಾರಿಲಿದೆಯಾ? ಈಗಲೂ ಬರೀತೀರಾ? ಇಲ್ಲ, ನಾನು ಅವಾಗವಾಗ ಕೇಳ್ತೀನಿ. ಅಂದರೆ ಶಾಯರಿಗಳನ್ನ ಕೇಳಿದಾಗ ಖುಷಿ ಆಗುತ್ತಲ್ಲ, ಆವಾಗ ಅವಳಿಗೆ ಅದನ್ನು ಪಾಸ್ ಆನ್ ಮಾಡ್ತೀನಿ. ಇಲ್ದ ರೊಮ್ಯಾಂಟಿಕ್ ಆಗಿರೋ ಮೆಸೇಜ್ ಕಳಿಸಿದ್ರೆ ಅವಳಿಗೆ ಕಳಿಸ್ಬಿಡ್ತೀನಿ, ಫಾರ್ ಯು ಹನಿ ಅಂತ ಕಳಿಸ್ಬಿಡ್ತೀನಿ. ಯಾರಾದರೂ ಪ್ರಶ್ನೆ ಕೇಳಬೇಕು ಅಂತಿದ್ದೀರಾ ಕ್ವಿಕ್ಲಿ? ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಲಾಸ್ಟ್ ವರ್ಲ್ಡ್ ಕಪ್ ಅಲ್ಲಿ ನಿಮ್ಗೆ ಇಂಜುರಿ ಆಗೋಗಿತ್ತು. ಸೊ ನಿಮ್ಗೆ ಆ ಸಿಚುವೇಶನ್ನ ಓವರ್ಕಮ್ ಮಾಡೋದು ಮತ್ತೆ ಟೂರ್ನ ಸಡನ್ ಆಗಿ ಬಿಟ್ಬಿಡೋದು ಹೇಗಿತ್ತು? ಇಲ್ಲ, ನನಗೆ ಹಾಗಾದಾಗ ನಿಜವಾಗ್ಲೂ ದುಃಖ ಆಯಿತು. ಬಟ್ ಐ ನೋ ಐ ಆಮ್ ಎಮೋಷ್ನಲಿ ವೆರಿ ವೆರಿ ಸ್ಟ್ರಾಂಗ್ ಅಂತ.
ಸೊ ನಾನು ಯಾವುದೇ ವಿಚಾರಗಳನ್ನು ನನ್ನನ್ನು ಡಾಮಿನೇಟ್ ಮಾಡೋ ರೀತಿ ನಾನು ನೋಡ್ಕೊಳ್ಳಲ್ಲ. ಸೊ ಅದು ನನ್ನನ್ನು ಕೊಲ್ಲಬಾರ್ದು ಅಂತ ಹೇಳಿ ನಾನು ತುಂಬ ಸ್ಟ್ರಾಂಗ್ ಆಗಿರ್ತೀನಿ. ಐ ನೋ ಹೌ ಟು ಹ್ಯಾಂಡಲ್ ದಟ್ ಅಂತ. ಸೊ ದುಃಖ ಆಯಿತು ನನಗೆ, ಗೊತ್ತಿಲ್ಲದಂಗೆ ಏಟಾಗಿತ್ತು. ಸೊ ಬಟ್ ಏನು ಮಾಡೋಕ್ಕಾಗಲ್ಲ, ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದ ಫೀಲ್ಡ್. ಅದೂ ಏಟ್ ಆಗ್ತಾ ಇರುತ್ತೆ. ನನಗದು 8ನೇದೋ 9ನೇದೋ ಫ್ರ್ಯಾಕ್ಚರು ಅದೇ ಜಾಗಕ್ಕಾಗಿದ್ದಿತ್ತು. ಸೊ ನನಗದು ಆದಮೇಲೆ ನನಗನ್ನಿಸ್ತು ಇಲ್ಲ ನಾನು ವಾಪಸ್ ಹೋಗಬೇಕು ಅಂತ. ನಾನು ಹಾಗೆ ವಾಪಸ್ ಕೂಡ ಬಂದೆ. ಆದರೆ ನನಗೆ ಖುಷಿಯಾಗಿದೆ, ಯಾಕಂದರೆ ನನ್ನ ಕೈಲಿ ಏನಿತ್ತು, ಏನು ಸಾಧ್ಯ ಆಗಿತ್ತು, ನನ್ನ ಶಕ್ತಿ ಏನಿತ್ತು ಅಷ್ಟನ್ನು ನಾನು ನನ್ನ ಟೀಮ್ಗೋಸ್ಕರ ಮಾಡಿದ್ದೀನಿ. ಸೊ ಅದ್ರಲ್ಲಿ ನಾನು ಸಂತೃಪ್ತನಾಗಿದ್ದೀನಿ. ಧೋನಿ ಅವ್ರಿಗೆ ಇನ್ನೊಬ್ಬರ ತಲೆಯಲ್ಲಿ ಏನಿದೆ ಅಂತ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಹೌದು ಸರ್, ಖಂಡಿತವಾಗ್ಲೂ ಇದು ನಿಜನೇ ಹೇಳಿದ್ದು ನೀವು. ಅದು ಒಬ್ಬ ದೊಡ್ಡ ಲೀಡರ್ನ ಕ್ವಾಲಿಟಿ ಆಗುತ್ತೆ. ಆಮೇಲೆ ಅವ್ರಿಗೆ ಚೆನ್ನಾಗಿ ಗೊತ್ತಾಗುತ್ತೆ ಅದು ಯಾವ ಪ್ಲೇಯರ್ ಮೇಲೆ ಎಷ್ಟು ಪ್ರೆಷರ್ನ ಹಾಕಬೇಕು, ಯಾವ ಪ್ಲೇಯರ್ಗೆ ಏನಾಗ್ತಾಯಿದೆ, ಎಷ್ಟು ಬ್ಯಾಕಿಂಗ್ ಹಾಕಬೇಕು ಅವ್ರ ಮೇಲೆ. ಸೊ ಅವ್ರಿಗೆ ಗೊತ್ತಾಗುತ್ತೆ ಒಬ್ಬ ಪ್ಲೇಯರ್ನ ಹೇಗೆ ತಯಾರು ಮಾಡಬೇಕು, ಅವ್ರನ್ನ ಚಾಂಪಿಯನ್ ಹೇಗೆ ಮಾಡಬೇಕು ಅಂತೇಳಿ. ಸೊ ಅದು ಅವ್ರಿಗೆ ಚೆನ್ನಾಗಿ ಕರಗತ ಆಗಿದೆ. ನೀವು ನೋಡಿರ್ತೀರ. ಸೊ ನಾವಾಗಿರ್ಬೋದು, ಬೇರೆಯವರೆಲ್ಲ ಬಂದವರಾಗಿರ್ಬೋದು, ಟೀಮಲ್ಲಿ ಎಷ್ಟು ಚೆನ್ನಾಗಿ ಆಡಿದ್ರು ಮತ್ತು ಟೀಮ್ನ ಎಷ್ಟು ಚೆನ್ನಾಗಿ ಅಪ್ಲಿಫ್ಟ್ ಮಾಡಿದ್ರು ಅಂತ ಹೇಳಿ. ಇಷ್ಟು ದೊಡ್ಡ ಫಿನಿಷರ್ ಅವರು. ಆದ್ರೆ ನಾವು ನೋಡ್ತಾ ಇರ್ತೀವಿ ಅವರು ಟೆನ್ಷನ್ನ ಕೊನೆವರೆಗೂ ಇಟ್ಟಿರ್ತಾರಲ್ಲ, ಯಾಕೆ? ಮನಸ್ಸು ಹೌದು. ಮಾಡಿದ್ರೆ ಒಂದೆರಡು ಓವರ್ಗಳ ಮುಂಚೆನೆ ಮುಗಿಸ್ಬೋದು, ಕೊನೆವರೆಗೂ ಇಡ್ತಾರಲ್ಲ ಐ ಯಾಕೆ? ಗೆಸ್ ಏನಂತ ಹೇಳಿದ್ರೆ ಅದೊಂದು ಸಸ್ಪೆನ್ಸ್ ಕೊನೆವರೆಗೂ ಇದ್ರೆ ಅದೊಂದು ಬೇರೆ ಮಜಾನೇ ಸಿಗುತ್ತೆ. ಸೊ ಅವರಿಗೆ ತಮಾಷೆ ಮಾಡಿದೆ ಅಷ್ಟೇ ನಾನು. ಅವರಿಗೆ ಅವ್ರ ಮೇಲೆ ತುಂಬ ಭರವಸೆ ಇರುತ್ತೆ. ಮತ್ತು ಸೊ ಅವರಿಗೊಂದು ಕಂಟ್ರೋಲ್ ಇದೆ. ಏನಂತ ಹೇಳಿದ್ರೆ ಅವರ ಒಂದು ಕಂಪ್ಲೀಟ್ ಇಮ್ನೋಸ್ನ ಅವ್ರ ಕಂಟ್ರೋಲ್ ಇಟ್ಕೋತಾರೆ. ಮತ್ತು ಅವ್ರಿಗೆ ಬ್ಯಾಕಪ್ ಚೆನ್ನಾಗಿ ಇಟ್ಕೊಂಡಿರ್ತಾರೆ. ಮತ್ತು ಅವ್ರಿಗೆ ಬಿಗ್ ಥಿಂಗ್ ಅದು ಅದ್ರಲ್ಲಿ ಅವ್ರ ಅನುಮಾನನೇ ಇಲ್ಲ. ಧೋನಿ ಅಂತ ದೊಡ್ಡ ಪ್ಲೇಯರ್, ಬಹಳ ದೊಡ್ಡ ಆಟಗಾರ, ತುಂಬಾ ದೊಡ್ಡ ಪ್ಲೇಯರ್, ಅವ್ರ ಜೊತೆ ಆಡುವಂತ ಅವಕಾಶ ಸಿಕ್ಕಿದ್ದು ನಿಮ್ಮ ಖಂಡಿತವಾಗ್ಲೂ, ಸೌಭಾಗ್ಯನೇ ಸರಿ. ಖಂಡಿತವಾಗ್ಲೂ. ಮತ್ತೆ ಯಾರಾದ್ರೂ ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತೀರಾ? ನಾನೆಲ್ಲೋ ಕೇಳಿದ್ದೀನಿ ನೀವ್ ವೆಜಿಟೇರಿಯನ್ ಆಗಿದ್ದೀರಾ ಅಂತ. ಯಾರಿಂದ ನೀವ್ ವೆಜಿಟೇರಿಯನ್ ಆಗಿದ್ದೀರಾ ಸರ್? ಥ್ಯಾಂಕ್ ಯು. ನಾನು ವೆಜಿಟೇರಿಯನ್ ಆಗಿ ಆಲ್ಮೋಸ್ಟ್ 1 ವರ್ಷ ಆಯಿತು. ಅದು ನಾನು ವೆಜಿಟೇರಿಯನ್ ಆಗಿ ಐ ಬಿಲೀವ್ ಇನ್ ಎನರ್ಜಿ. ಸೊ ಹಾಗೆ ನಾನು ಶಿವಾನಿ ಅವ್ರನ್ನ ಫಾಲೋ ಮಾಡ್ತೀನಿ. ಹಾಗಾಗಿ ಸೊ ಅವರ ಒಂದು ಬ್ರಹ್ಮಕುಮಾರಿ ಅವ್ರದ್ದಾಗಿರ್ಬೋದು ತುಂಬ ಕೇಳ್ತೀನಿ ನಾನು ಅವ್ರದ್ದೆಲ್ಲ. ಸೊ ಈವನ್ ಸದ್ಗುರು ಅವರ ಪ್ರವಚನ ಕೂಡ ಕೇಳ್ತಿರ್ತೀನಿ. ಸೊ ನನಗೆ ಅರ್ಥ ಆಯಿತು ಆವಾಗ ಈ ನಾನ್ ವೆಜ್ಜಲ್ಲಿಂದ ಬರುವಂಥ ಎನರ್ಜಿ ನೆಗೆಟಿವ್ ಇರುತ್ತೆ, ಫಿಯರ್ ಬರುತ್ತೆ ಅಂತ. ಸೊ ದೆನ್ ಐ ರಿಯಲೈಸ್ಡ್ ಆ ಎನರ್ಜಿ ನನಗೆ ಬೇಡ ಅಂತ. ಸೊ ನಾನು ಎಂಥ ಊಟ ಮಾಡಬೇಕು ಅಂತ ಹೇಳಿದ್ರೆ ಅದನ್ನ ನನಗೆ ಎನರ್ಜಿ ಬರುತ್ತೆ, ಎಮೋಷನ್ಸ್ ಬರುವಂಥದ್ದು. ಸೊ ನಾವು ಯಾವಾಗಲೂ ಹೇಳ್ತಿರ್ತೀವಲ್ಲ, ನಾವು ತಿನ್ನೋ ಅನ್ನ ಹೇಗಿರುತ್ತೆ ಹಾಗೆ ನಮ್ಮ ಮನಸ್ಸಿರುತ್ತೆ ಅಂತ. ಈಗ ನಾನು ಯೋಚನೆ ಮಾಡಿ ತಿಂತೀನಿ ಏನು ತಿನ್ನಬೇಕು ಅಂತ. ಸೊ ಇದು ನನ್ನ ಬ್ಯಾಕ್ಗ್ರೌಂಡ್ ಅಷ್ಟೇನೆ, ಇದು ನನ್ನ ರೀಸನಿಂಗ್ ಅಷ್ಟೇ. ಓಕೆ ಸರ್, ಥ್ಯಾಂಕ್ ಯು. ಸಾಕಷ್ಟು ಜನ ಯಂಗ್ಸ್ಟರ್ಸ್ಗಳು ನಿಮ್ಮ ಮಾತನ್ನ ಕೇಳ್ತಾ ಇರ್ತಾರೆ. ಅವ್ರಿಗೆ ಹೇಳಿ ಫಿಟ್ನೆಸ್ಸಿಗೋಸ್ಕರ ಏನ್ ಮಾಡ್ಬೇಕಾಗತ್ತೆ? ಫಿಟ್ನೆಸ್ಗೋಸ್ಕರ ಯಂಗ್ಸ್ಟರ್ಸ್ಗೆಲ್ಲ ನಾನು ಏನು ಹೇಳ್ತೀನಿ ಅಂತಂದರೆ, ಅದು ಟೆಕ್ನಾಲಜಿ ನಮ್ಮಲ್ಲಿ ಇತ್ತೀಚಿನ ದಿನಗಳು ತುಂಬ ಚೆನ್ನಾಗಿ ಮುಂದುವರೆದಿದೆ. ಸೊ ನಾವು ಅದನ್ನು ಅಡ್ವಾನ್ಸ್ ಆಗಿದೆ, ನಾವು ಯೂಸ್ ಮಾಡ್ತೀವಿ, ಅದು ಒಳ್ಳೆಯದು. ಆದರೆ ಅದಕ್ಕೆ ಅಡಿಕ್ಟ್ ಆಗಬೇಡಿ ಅಂತ ಹೇಳ್ತೀನಿ. ಅಂದರೆ ಅದನ್ನು ಬಿಟ್ಟು ಇರಲಾರ್ದಷ್ಟು, ಅಂದರೆ 8-10 ಗಂಟೆ ನೀವು ಫೋನ್ಗಳನ್ನೇ ನೋಡ್ತಾ ಕೂತಿರ್ತೀರ, ಆ ರೀತಿ ಮಾಡ್ಕೋಬೇಡಿ ಅಂತ ಹೇಳಿ. ಆಮೇಲೆ ಯಾವುದಾದ್ರೂ ಒಬ್ಬೊಬ್ರಿಗೆ ಒಂದೊಂದು ಇಷ್ಟ ಆಗ್ತಾ ಇರುತ್ತೆ. ಕೆಲವ್ರಿಗೆ ಬ್ಯಾಡ್ಮಿಂಟನ್ ಆಡೋದಾಗಿರ್ಬೋದು, ಓಡೋದಾಗಿರ್ಬೋದು, ನಡೆಯೋದಾಗಿರ್ಬೋದು, ಅಥವಾ ಯೋಗ ಮಾಡೋದಾಗಿರ್ಬೋದು, ಅಥವಾ ಕ್ರಿಕೆಟ್ ಆಡೋದಾಗಿರ್ಬೋದು, ಏನಾದರೂ ಆಗಿರಲಿ. ದಿನದಲ್ಲಿ ಒಂದು ಅರ್ಧ ಗಂಟೆ 1 ಅವರ್ ಅದಕ್ಕೆ ಮೀಸಲಿಡಿ. ಜಿಮ್ಗೆ ಹೋಗಬೇಕು ಅನ್ನೋ ಕರಾರೇನಿಲ್ಲ. ಸೊ ನಿಮ್ಗೇನು ಇಷ್ಟ ಬರುತ್ತೋ ಅದನ್ನು ಮಾಡಿ. ಗ್ರೂಪ್ಗಳನ್ನು ಮಾಡ್ಕೊಳ್ಳಿ. ವಾಟ್ಸಪ್ಪಲ್ಲಿ ಎಷ್ಟೊಂದು ಗ್ರೂಪ್ಗಳನ್ನು ಕ್ರಿಯೇಟ್ ಮಾಡ್ತೀವಿ. ಆಟ ಆಡೋದಕ್ಕೊಂದು ಗ್ರೂಪ್ ಮಾಡಿ. ಸೊ ನಡೀರಿ, ಬೆಳಿಗ್ಗೆ ಹೋಗಿ ಆಟ ಆಡೋಣ. ಅಂದರೆ ಬೆಳಿಗ್ಗೆ ಹೊತ್ತು ಬೇಗ ಎದ್ದೇಳೋದು. ಸೊ ಅದನ್ನು ಆಟ ಆಡ್ತಾ ಮಾತಾಡಿದಾಗ ಬೇರೆ ಕೆಲಸಗಳೆಲ್ಲ ನಮಗೆ ಹೊರಟೋಗುತ್ತೆ. ಸೊ ನಿಮಗೆ ದಿನ ಫೋಕಸ್ಡಾಗಿ ಏನು ಮಾಡಬೇಕು ಅದನ್ನು ಮಾಡ್ತಾ ಹೋಗ್ತೀರಾ ನೀವು ಅವಾಗ. ಸೊ ಇದು ನನ್ನ ಅಡ್ವೈಸ್ ಅನ್ಬೋದು. ಮತ್ತು कलंदर संगे मरमर के मकानों में नहीं मिलता, कलंदर संगे मरमर के मकानों में नहीं मिलता, मैं असली घी हूँ, बनियों के दुकानों में नहीं मिलता. ಶಿಖರ್, ನೀವು ಬಹಳ ಒಳ್ಳೆ ಉತ್ತರ ಕೊಟ್ರಿ, ತುಂಬಾ ಚೆನ್ನಾಗಿ ಎಂಟರ್ಟೈನ್ ಮಾಡಿದ್ರಿ. ಥ್ಯಾಂಕ್ ಯು. ನಾವೀಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ನಂತರ ಕೇಳೋಣ ಆಪ್ಕೆ ಅದಾಲತ್ನಲ್ಲಿ ಇವತ್ತಿನ ಜಡ್ಜ್, ಟೈಮ್ಸ್ ಆಫ್ ಇಂಡಿಯಾದ ಸ್ಪೋರ್ಟ್ಸ್ ಎಡಿಟರ್ ಅಲೋಕ್ ಸಿನ್ಹಾ ಅವರ ತೀರ್ಪನ್ನ, ಶಿಖರ್ ಧವನ್ ಅವರ ಮೊಕದ್ದಮೆ ಬಗ್ಗೆ. ವೆಲ್ಕಮ್ ಬ್ಯಾಕ್. ಆಪ್ಕೆ ಅದಾಲತ್ನಲ್ಲಿ ನಾವಿವತ್ತು ಮೊಕದ್ದಮೆಯನ್ನ ನಡೆಸಿದ್ದು ಎಲ್ಲರನ್ನ ಎಂಟರ್ಟೈನ್ ಮಾಡುವಂತ ಮಿಂಚಿನ ಆಟಗಾರ ಶಿಖರ್ ಧವನ್ ಅವರ ಮೇಲೆ. ಈಗ ಸಮಯ ಬಂದಿದೆ ಆಪ್ಕೆ ಅದಾಲತ್ನಲ್ಲಿ ಇವತ್ತಿನ ಜಡ್ಜ್, ಟೈಮ್ಸ್ ಆಫ್ ಇಂಡಿಯಾದ ಸ್ಪೋರ್ಟ್ಸ್ ಎಡಿಟರ್ ಅಲೋಕ್ ಸಿನ್ಹಾ ಅವರ ತೀರ್ಪನ್ನ ಕೇಳೋದಕ್ಕೆ. ಶಿಖರ್ ಅವರೇ, ಕ್ರಿಕೆಟಿಂಗ್ ಟರ್ಮ್ಸ್ನಲ್ಲಿ ಹೇಳೋದಾದ್ರೆ ಇವತ್ತು ನೀವು ನಮ್ಮ ಪ್ರಶ್ನೆಗಳಿಗೆ ಸ್ಟ್ರೇಟ್ ಬ್ಯಾಟಿಂದ ಉತ್ತರ ಕೊಟ್ರಿ, ಕವರ್ ಡ್ರೈವ್ ಮಾಡಿದ್ರಿ, ಫ್ಲಿಕ್ ಮಾಡಿದ್ರಿ, ಕಟ್ ಮಾಡಿದ್ರಿ. ನಿಮ್ಮ ಮಾತುಗಳು ಕೇಳೋಕೆ ಅದ್ಭುತವಾಗಿತ್ತು. ಥ್ಯಾಂಕ್ ಯು. ನಿಮ್ಮನ್ನು ನೋಡಿದಾಗ ಕೆಲವು ಪದಗಳು ನೆನಪಾಗ್ತಾ ಇವೆ. ಸ್ಟ್ರೇಟ್, ಸಿಂಪಲ್, ಬ್ರೂಟಲಿ ಆನೆಸ್ಟ್, ಫ್ರ್ಯಾಂಕ್. ಮತ್ತೆ ನೀವು ಗ್ರೌಂಡಲ್ಲಿ ಹೇಗೆ ಆಟ ಆಡ್ತಿರಲ್ಲ, ಸಿಂಪಲ್ ಮೈಂಡಿಂದ, ಅದೇ ರೀತಿ ರಿಯಲ್ ಲೈಫಲ್ಲೂ ಕೂಡ ನೀವಿದ್ದೀರಾ. ಮತ್ತೆ ಇಲ್ಲಿ ಕೇಳಿದಂಥ ಎಲ್ಲ ಪ್ರಶ್ನೆಗಳಿಗೂ ನೀವು ಅದೇ ರೀತಿ ಉತ್ತರ ಕೊಟ್ಟಿದ್ದೀರಾ. ನಿಮ್ಮ ಫ್ಯಾನ್ಸ್ ಜೊತೆ ಇಂಟ್ರಾಕ್ಟ್ ಮಾಡಿದ್ರಿ. ನಾನ್ ಹೇಳೋದಿಷ್ಟೇ, ಸಹಜ ಸರಳ ಶಿಖರ್, ನೀವಿನ್ನೂ ಎತ್ತರಕ್ಕೆ ಹೋಗಿ ಸಾಕಷ್ಟು ಸಾಧನೆ ಮಾಡ್ತಾ ನಮ್ಮ ಮನಸ್ಸನ್ನು ರಂಜಿಸಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.
ನಮಗೆ ಸಂಪೂರ್ಣವಾದಂತ ವಿಶ್ವಾಸ ಇದೆ ಶಿಖರ್ ಧವನ್ ಅವರು ಇದೇ ರೀತಿಯ ಆಟವನ್ನ ಮುಂದುವರಿಸ್ತಾರೆ, ಜನಗಳನ್ನ ಎಂಟರ್ಟೈನ್ ಮಾಡ್ತಾರೆ, ದೇಶದ ಹೆಸರನ್ನ ಉತ್ತುಂಗಕ್ಕೇರಿಸ್ತಾರೆ. ಇವತ್ತಿನ ಮೊಕದ್ದಮೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮುಂದಿನ ವಾರ ಮತ್ತೆ ಭೇಟಿಯಾಗೋಣ ಮತ್ತೊಬ್ರು ಹೊಸ ವ್ಯಕ್ತಿಯೊಂದಿಗೆ. ಅಲ್ಲಿ ತನಕ ನಮಸ್ಕಾರ.